ಶ್ರೀಮನ್ ಶ್ರೀಗಳವರು ಈ ಪರಮಾನುಬೋಧೆ ಎನ್ನುವಂತಹ ಗ್ರಂಥದಲ್ಲಿ ಇಲ್ಲಿವರೆಗೆ 4ನೇ ಸಂಧಿ 7ನೇ ಸೂತ್ರದ ಪರ್ಯಂತರವಾಗಿ ನಮಗ ಅನುಭವಗಮ್ಯವಾಗಿ ನಮ್ಮ ಅನುಭವಕ್ಕೆ ಬರುವಂತೆ ಈ ಆತ್ಮವಿಚಾರವಾಗಿ ಬಹಳ ಸುಂದರವಾಗಿ ಉಪದೇಶವನ್ನು ಮಾಡಿಕೊಂಡು ಬಂದಿದ್ದಾರೆ. ಯಾಕಂದ್ರೆ ಅವಿಜ್ಞಾತೆ ಜನ್ಮ ನಷ್ಟ, ವಿಜ್ಞಾತೆ ಜನ್ಮ ಸಾರ್ಥಕ, ಜ್ಞಾತು ಆತ್ಮನ ದೂರೇಶಾತ್ ಇತಿ ವೇದಾಂತ ಡಿಂಡಿಮಃ. ಆಚಾರ್ಯ ಹೇಳಿದಂತೆ ಅವಿಜ್ಞಾತೆ ಜನ್ಮ ನಷ್ಟ. ಈ ಮನುಷ್ಯ ಜನ್ಮದಲ್ಲಿ ಬಂದು ನಮ್ಮ ಪ್ರತ್ಯೇಗಾತ್ಮ ಸ್ವರೂಪವನ್ನು ನಾವು ಅರಿಯದೆ ಹೋದೇವಿ ಅಂತಂದ್ರೆ ನಮ್ಮ ಜನ್ಮವೇ ನಾಶ ಆದಂತೆ ಅಂತ. ವಿಜ್ಞಾತೆ ಜನ್ಮ ಸಾರ್ಥಕ. ಹುಟ್ಟಿ ಬಂದ ಬಳಿಕ ನಾನು ಯಾರು, ಪರಬ್ರಹ್ಮ ಅಂತಂದ್ರೆ ಯಾವುದು, ತೋರುವಂತ ಜಗತ್ತನ್ನುವಂತಹದ್ದೇನು, ಇದನ್ನ ಸಾರಾಸಾರ ಗುರು ಶಾಸ್ತ್ರ ಮುಖಾಂತರವಾಗಿ ಯಥಾರ್ಥವಾಗಿ ತಿಳ್ಕೊಂಡೇವಿ ಅಂತಂದ್ರೆ ನಾವು ಹುಟ್ಟಿ ಒಂದು ಸಾರ್ಥಕತೆ ಆದಂತೆ ಅಂತ. ಜ್ಞಾತು ಆತ್ಮಾನ ದೂರೇಶಾತ್. ಜ್ಞಾತು ಅಂದ್ರೆ ಚೈತನ್ಯ ಸ್ವರೂಪ, ಪ್ರಜ್ಞಾನ ಸ್ವರೂಪನಾಗಿರ್ತಕ್ಕಂಥ ಆತ್ಮ ಅವೇನು ದೂರಿಲ್ಲ. ನ ದೂರೇಶಾತ್ ಅಂತ ಹೇಳ್ತಾರೆ. ಯಾಕೆ ಅವನು ಅಪರೋಕ್ಷ, ಆ ಪ್ರತ್ಯೇಗಾತ್ಮನೇ ಆ ಪರಬ್ರಹ್ಮ ಸ್ವರೂಪವೇ ನಾವಾಗಿದ್ದೀವಿ ಅಂತ ಅರ್ಥ ಇಲ್ಲಿ. ಹೀಗೆ ಇಲ್ಲಿ ವೇದಾಂತ ಡಿಂಡಿಮ ಅನ್ನುವಂಥದ್ದಿದೆ ಅಂತ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹಾಗೆ ಇಲ್ಲಿ ನಮ್ಮ ನಿಜ ಸ್ಥಿತಿ ಅನ್ನುವಂಥದ್ದು, ನಮ್ಮ ನಿಜ ಸ್ವರೂಪ ಏನಿದೆ ಅನ್ನೋದ್ರ ಬಗ್ಗೆ ನಾವು ಯಥಾರ್ಥವಾಗಿ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿದೆ. ತನ್ನ ನಿಜ ಸ್ಥಿತಿ ತಾನೇನೆಂದು ಮುನ್ನಿನ ಪರಿಭವ ಎಂತಾಯ್ತೆಂದು ಇನ್ನಿದು ಪರಿಗುದು ಉಪಾಯಮೇದೆಂದು. ಅಲ್ಲಿ ಹೆಂಗ ಶಿಷ್ಯ ಪಾರಮಾರ್ಥ ಗೀತೆಯೊಳಗ ಶಿಷ್ಯ ಬಂದು ನನ್ನ ನಿಜ ಸ್ವರೂಪ ಯಾವುದು ಅಂತ ಹೇಳಿ ಅಲ್ಲಿ ಪ್ರಶ್ನೆ ಅನ್ನುವಂತಹದ್ದನ್ನ ಮಾಡ್ತಾ ಇದ್ದಾನೆ. ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ. ಅದು ವಚನಕ್ಕೆ ಗೋಚರಮಲ್ಲೆಂದು, ಅದು ಮಾನಸಿಕ ವಿಷಯಮಲ್ಲೆಂದು. ಪೇಳುತ್ತಮ್ಮತ್ತೊಂದನುವಿಂದ ಕೇಳುಪದೇಶಿಸಬೇಕದರಿಂದ ಅಂತ ಅಲ್ಲಿ ಗುರು ಪ್ರಾರಂಭ ಮಾಡ್ತಾ ಇದ್ದ. ನಮ್ಮ ನಿಜ ಸ್ವರೂಪ ಅನ್ನುವಂತಹದ್ದನ್ನ ನಮ್ಮ ವಾಕ್ಕಾಗಲಿ ಅದನ್ನ ವರ್ಣನ ಮಾಡ್ತದೇನೋ ಅಂತಂದ್ರೆ ಇಲ್ಲ. ಅದನ್ನ ನಾವು ಮನಸ್ಸಿನಿಂದ ಅದು ಹೀಗಿದೆ ಹಾಗಿದೆ ಅಂತ ಹೇಳಿ ಅದನ್ನ ಊಹಾ ಮಾಡಿ ತಿಳ್ಕೊಳಿಕ್ ಬರ್ತದೇನೋ ಅಂತಂದ್ರೆ ಇಲ್ಲ. ಯಾಕಂದ್ರೆ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಅಂತ ಹೇಳಿದ್ರು ಅವರು. ವಾಣಿಗೂ ಮನಸ್ಸಿಗೂ ಅಗೋಚರವಾಗಿರ್ತಕ್ಕಂಥದ್ದು ಅದು ಆತ್ಮಸ್ವರೂಪ ಅನ್ನುವಂತಹದ್ದು. ಮತ್ ಹಾಗಾದ್ರೆ ಅದನ್ನ ಹೇಗ್ರಿ ತಿಳ್ಕೊಳ್ಳುವುದು? ತಿಳ್ಕೊಳ್ಳಿಕ್ಕೆ ಬರುವುದಿಲ್ಲೇನು ಅಂತಂದ್ರೆ ಮನಸೈವೇದ ಮಾಪ್ತವ್ಯ. ಮನಸ್ಸಿಗೂ ವಾಣಿಗೂ ಅಗೋಚರ ಅಂತ ಶ್ರುತಿ ಹೇಳಿ ಮತ್ತೆ ಶ್ರುತಿನೇನ್ ಹೇಳ್ತು? ಮನಸೈವೇದ ಮಾಪ್ತವ್ಯ. ಪೇಳುತ್ತಮ್ಮತ್ತೊಂದರಿಂದ ಕೇಳುಪದೇಶಿಸಬೇಕ ಸತ್ಯಂ ಜ್ಞಾನ ಸುಖಾತ್ಮಕನೆಂದು ನಿತ್ಯಂ ಪರಿಪೂರ್ಣಂ ತಾನೆಂದು ದೃಶ್ಯ ವಿಲಕ್ಷಣದಿಂ ಕುರುಹಿಟ್ಟು ವಶ್ಯಮಿದೆಂದನೆ ಲಕ್ಷಿಸಿಕೊಟ್ಟು. ನೋಡಿ, ಮನಸ್ಸಿಗೆ ಗೋಚರವೆಂದೆನಿಸುತ್ತ ಜಾನಿಸಿ ಪೇಳಿತು ಶ್ರುತಿಗಳ ಮೊತ್ತ. ನೋಡಿ, ಆ ಉಪನಿಷತ್ತಿನ ಪ್ರಮಾಣವನ್ನೇ ತೆಗೆದುಕೊಂಡು ನಿಜಮುಶ್ಳವರು ಏನ್ ಹೇಳಿದ್ರು ನೋಡಪ್ಪ, ಅದನ್ನ ದೃಗ್ದೃಶ್ಯ ವಿವೇಕ ಮೂಲಕವಾಗಿ ಆ ನಮ್ಮ ಸ್ವರೂಪವನ್ನ ನಾವು ಅರಿತುಕೊಳ್ಳಿಕ್ಕೆ ಬರ್ತದ. ಮನಸ್ಸಿಗೆ ಗೋಚರ ಅಂತ ಅಲ್ಲಿ ಹೇಳ್ತಲ್ಲಿ. ಮನಸೈವೇದ ಮಾಪ್ತವ್ಯ ಅಂದ್ರೆ ಏನಲ್ಲಿ ಶುದ್ಧವಾಗಿರ್ತಕ್ಕಂಥ ಮನಸ್ಸಿನಿಂದ ದೃಗ್ದೃಶ್ಯವನ್ನ ವಿಚಾರ ಮಾಡುವುದರ ಮೂಲಕವಾಗಿ. ಇಲ್ಲಿ ದೃಕ್ ಯಾವುದು, ದೃಶ್ಯ ಯಾವುದು? ಯಾಕಂದ್ರೆ ಆತ್ಮ ದ್ರಷ್ಟ ಆಗಿದ್ದಾನೆ ಹೊರತು ಅವನು ದೃಶ್ಯನಲ್ಲ. ಯಾವುದೇ ಪ್ರಮಾಣದಿಂದ ಅವನು ತಿಳಿಲಿಕ್ಕೆ ಬರಂಗಿಲ್ಲ. ಇಲ್ಲಿ ದೃಶ್ಯವಾಗಿರ್ತಕ್ಕಂಥದ್ದು ಯಾವುದು? ಈ ದೇಹ, ಇಂದ್ರಿಯಗಳು, ಪ್ರಾಣಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವೆಲ್ಲವೂ ದೃಶ್ಯ ರೂಪವಾಗಿ ಇವು ಆತ್ಮನಿಂದ ಅರಿಸಿಕೊಳ್ಳುವುದರಿಂದ ಇವು ಅನಾತ್ಮಗಳಾಗಿವೆ, ಇವು ಮಿಥ್ಯೆಯಾಗಿದ್ದಾವೆ. ದ್ರಷ್ಟಾರೂಪನಾಗಿರ್ತಕ್ಕಂಥ ತಾನು ಮಾತ್ರ ಅವನು ಸತ್ಯಸ್ವರೂಪನಾಗಿದ್ದಾನೆ ಅಂತೇಳಿ ಅದನ್ನ ಒಂದು ಅಣುವಿನಿಂದ ಆ ತತ್ವವನ್ನು ನಾವು ಅರಿಲಿಕ್ಕೆ ಬರ್ತದ ಅಂತೇಳಿ ನಿಜಮುಶ್ಳವ್ರಲ್ಲಿ ಏನ್ ಹೇಳ್ಕೊಂಡ್ ಬಂದಿದ್ದಾರಲ್ಲ, ಅದೇ ವಿಚಾರವನ್ನೇ ಇಲ್ಲಿ ಸದಾದಿ ಲಕ್ಷಣಗಳ ಮುಖಾಂತರವಾಗಿ ಅಂದ್ರೆ
ಆತ್ಮನ ಒಂದು ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಅನ್ನುವಂತ ಈ ಪಂಚ ಲಕ್ಷಣಗಳೇನದಾವಲ್ಲ, ಇವು ಸ್ವರೂಪ ಲಕ್ಷಣಗಳು ಅಂತ. ಇವು ಆತ್ಮನ ಸ್ವರೂಪಗಳೇ ಆಗಿದ್ದಾವೆ ಹೊರತು ಇವು ಗುಣಗಳಲ್ಲ. ನೈಯಾಯಿಕರೇನ್ ಹೇಳ್ತಾ ಇದ್ದಾರ, ಇವು ಸದಾದಿಗಳು ಆತ್ಮನ ಗುಣಗಳಾಗಿದ್ದಾವೆ ಅಂತ. ಗುಣಗಳು ಅಂದ್ರೆ ಆಗಂತುಕ, ಅವು ಬರ್ತಾವೆ ಹೋಗ್ತಾವ. ಆದ್ರೆ ಈ ಸದಾದಿಗಳು ಯಾವಾಗಲೂ ಆತ್ಮನ ಸ್ವರೂಪ ಇರುವುದರಿಂದ ಯಾವಾಗಲೂ ಇರುವಂತವುಗಳು ಅಂತೇವು. ಆದ್ರಿಂದ ಇಲ್ಲಿ ಆ ಬ್ರಹ್ಮ ಸ್ವರೂಪ ಅನ್ನುವಂತಹದ್ದು, ಪರಬ್ರಹ್ಮ ಸ್ವರೂಪ ಅನ್ನುವಂತಹದ್ದು ಹೇಗಿದೆ ಅಂತಂದ್ರೆ ಅದು ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣವಾಗಿರ್ತಕ್ಕಂಥದ್ದು ಅಂತ ಹೇಳಿ ಅಲ್ಲಿ ಅನ್ವಯ ಮೂಲಕವಾಗಿ ಮತ್ತು ವ್ಯತಿರೇಕ ಮೂಲಕವಾಗಿ ಪೂರ್ವ ಸೂತ್ರದಲ್ಲಿ ಆತ್ಮನ ಒಂದು ಸ್ವರೂಪವನ್ನ ಬೋಧ ಮಾಡಿಕೊಂಡು ಬಂದು ಇಲ್ಲಿ ಇವತ್ತಿನ ದಿವಸ ಇಲ್ಲಿ ಏನು ಹೇಳಿ ಹೊರಟಿದ್ದಾರೆ ಅಂತಂದ್ರೆ, ವರಜಾಗ್ರದಾದಿ ನಾಲ್ಕೆನಿಪ ಅವಸ್ಥೆಗಳು ಆತ್ಮನ ಇರವೇ ತುರ್ಯಾತೀತವದು ನೋಡು. ಇಲ್ಲಿ ಮನುಷ್ಯನಿಗೆ ಸಹಜವಾಗಿ ನಾವು ಪ್ರಯತ್ನ ಮಾಡದೇ ಇದ್ರೂ ಕೂಡ ನಾವು ಮಾಡಿದ ಕರ್ಮಾನುಸಾರವಾಗಿ ನಮಗ ಜಾಗ್ರ, ಸ್ವಪ್ನ, ಸುಷುಪ್ತಿ ಈ ಮೂರು ಅವಸ್ಥೆಗಳು ನಮಗೆ ಸಹಜವಾಗಿ ಬರ್ತಾ ಇದ್ದಾವೆ. ಎಲ್ಲಾ ಜೀವಿಗಳಿಗೂ ಬರ್ತಾವೆ. ಇಲ್ಲಿ ಎಲ್ಲಾ ಮಾನವರಿಗೂ ಈ ಮೂರು ಅವಸ್ಥೆಗಳ ಅನುಭವ ಅನ್ನುವಂಥದ್ದು ಎಲ್ಲರಿಗೂ ಆಗ್ತದೆ. ನಾವು ಇದಕ್ಕಾಗೇನು ಪ್ರಯತ್ನ ಮಾಡ್ಬೇಕಾಗಿಲ್ಲ. ಇವು ಕರ್ಮಾನುಸಾರವಾಗಿ ಇವು ಸಹಜವಾಗಿ ಇವು ಬರ್ತಾ ಇದ್ದಾವೆ, ಜಾಗ್ರ, ಸ್ವಪ್ನ, ಸುಸುಪ್ತಿ ಅನ್ನುವಂಥದ್ದು. ಆದ್ರೆ ಇಲ್ಲಿ ವರಜಾಗ್ರ ಅಂತ ಒಂದು ವಿಶೇಷಣ ಕೊಟ್ಟಾರ. ವರಜಾಗ್ರ, ವರಸ್ವಪ್ನ, ವರಸುಸುಪ್ತಿ ಅಂತ ಹೇಳಿ ಇಲ್ಲಿ ವಿಶೇಷಣ ಕೊಟ್ಟು ಇಲ್ಲಿ ನಮಗ ಈ ಪದ್ಯದಲ್ಲಿ ನಿಜಮುಖಿಗಳವರು ನಮಗ ಉಪದೇಶ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ನಾಲ್ಕು ಅವಸ್ಥೆಗಳು ಅಂತಂದ್ರೆ ಏನು? ವರಜಾಗ್ರ, ವರಸ್ವಪ್ನ, ವರಸುಸುಪ್ತಿ, ತೂರ್ಯ. ಇನ್ನು ಐದನೇದು ತೂರ್ಯಾತೀತ ಅನ್ನುವಂತಹದ್ದು ಏನದಲ್ಲ, ಅದು ಕೇವಲ ಆತ್ಮನ ಸ್ವರೂಪನದು. ಅದು ಆತ್ಮ ಸ್ವರೂಪವೇ ಅದು. ಅದಕ್ಕೆ ಇಲ್ಲಿ ನಾಲ್ಕು ಅವಸ್ಥೆಗಳು ಅಂತ ಹೇಳಿದವರು. ಇಲ್ಲಿ ನಾಲ್ಕು ಅವಸ್ಥೆಗಳು. ಐದನೇದ್ದು ತುರ್ಯಾತೀತ ಅನ್ನುವಂತಹದ್ದು ಅದು ಪ್ರತ್ಯೇಕಾತ್ಮ ಸ್ವರೂಪವೇ ಇರುವುದರಿಂದ ಅದನ್ನಲ್ಲಿ ಅವಸ್ಥೆಯೊಳಗೆ ಸೇರಿಸಲಿಲ್ಲ ಅದನ್ನು. ಇಲ್ಲಿ ನಾಲ್ಕು ಅವಸ್ಥೆಗಳು ಅಂತ ಇಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಯಾಕಂದ್ರೆ ಈ ವರಜಾಗ್ರದಾದಿ ಈ ನಾಲ್ಕು ಅವಸ್ಥೆಗಳು ಏನದಾವಲ್ಲ, ಇವು ಸತ್ತು ಚಿತ್ತು ಆನಂದ ಇವುಗಳಿಂದ ಕೂಡಿಕೊಂಡು, ಇವುಗಳಿಂದ ಸಂಬಂಧ ಅನ್ನುವಂತಹದ್ದಾಗಿ ಇವು ತೋರ್ತಾ ಇದ್ದಾವೆ. ಅದಕ್ಕಂದ್ರೆ ಅವರು ನಾಲ್ಕೆನಿಸುವ ಅವಸ್ಥೆಗಳು ಆತ್ಮನ ಇರವೇ ಅದು ತೂರ್ಯಾತೀತ. ಅದು ತೂರ್ಯಾತೀತ ಅನ್ನುವಂಥದ್ದು ಆತ್ಮನ ಇರವೇ ಅಂದ್ರೆ ಆತ್ಮನ ಸ್ವರೂಪವೇ ಅಂತ. ತೂರ್ಯಾತೀತ ಅನ್ನುವಂಥದ್ದು ಏನದಲ್ಲ, ಅದು ಆತ್ಮನ ಸ್ವರೂಪವೇ ಐತೆ ಹೊರತು ಅದು ಭಿನ್ನವಾದ ಅವಸ್ಥೆ ಅನ್ನುವಂತಹದ್ದು ಅಲ್ಲ ಅಂತೇಳಿ ಇಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ವರ ಅನ್ನುವಂತ ವಿಶೇಷಣವನ್ನ ಕೊಟ್ಟಿದ್ದರಿಂದ ಇಲ್ಲಿ ವರ ಜಾಗ್ರ ಅಂತ ಹೇಳಿದರು. ಈಗ ನಾವು ಸಾಮಾನ್ಯ ಎಚ್ಚರದೇವಿ, ನಾವು ಈಗ ಎಚ್ಚರಾವಸ್ಥೆ ಜಾಗ್ರತಾವಸ್ಥೆ ಒಳಗದೇವಿ. ಇದು ಸಾಮಾನ್ಯವಾದ ಎಚ್ಚರ. ಆದ್ರೆ ವರಜಾಗ್ರ ಅಂತಂದಾಗ ಇಲ್ಲಿ ವಿವೇಕ ಮೂಲಕವಾಗಿ, ನಾವು ವಿಚಾರ ಮೂಲಕವಾಗಿ, ಯಾಕಂದ್ರೆ ಅಂತರದಲ್ಲಿ ತೋರ್ತಕ್ಕಂಥದ್ದು, ಇದು ಮನಸ್ಸಿನಲ್ಲಿ ತೋರ್ತಕ್ಕಂಥದ್ದು. ನಾವು ವಿಚಾರಕ್ಕೆ ತೊಡಗಿದಾಗ ಅದು ಅಂತರದೊಳಗೆ ತೋರ್ತಕ್ಕಂಥ ಈ ಒಂದು ಅವಸ್ಥೆ ಎನ್ನುವಂತಹದ್ದೇನದಲ್ಲ, ಇದು ಸದಾದಿಗಳ ಮೂಲಕವಾಗಿ ಇಲ್ಲಿ ತೋರುವಂತಹದ್ದಾಗ್ತದೆ. ಅದರ ಸ್ವರೂಪವನ್ನು ನಾವಿಲ್ಲಿ ತಿಳಿಸ್ತಾ ಇದ್ದೀವಿ ಅಂತೇಳಿ ಇಲ್ಲಿ ಸೂತ್ರ ರೂಪವಾಗಿ ನಮಗ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇನ್ನ ಈ ಮುಂದೆ ಹೇಳ್ತಕ್ಕಂಥ ಈ ಜಾಗ್ರಾದಿ 5 ಅವಸ್ಥೆಗಳಂತ ಏನದಾವಲ್ಲ, ಅವುಗಳ ಲಕ್ಷಣ ಅನ್ನುವಂತಹದ್ದನ್ನ ನಾನು ಇಲ್ಲಿ ನಿರೂಪಣ ಮಾಡ್ತಾ ಇದ್ದೀನಿ ಅಂತೇಳಿ ನಿಜಗುಣಶ್ರೀಗಳವರು ಮೊದಲನೇ ನುಡಿಯೊಳಗ ಅವುಗಳ ಒಂದು ನಾಮನಿರ್ದೇಶ ಅನ್ನುವಂತಹದ್ದನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕಂತಾರವರು, ಇಂತು ಪಂಚಾವಯವಗಳೊಡನೆ ಚೇತನಾಂತರ್ಮುಖತ್ವವೆಂದೆನಿಸುವ ಭ್ರಾಂತಿ ಪರ್ಧದ 4 ವಿಧದ ಅವಸ್ಥೆಗಳನ್ನು ಓರಂತೆ ಪೇಳುವೆನು ಒಲಿದು ಆಲಿಸು ನೀವೇ.
ಏನಿರಿ ಅಂದ್ರೆ ಹೇ ಸ್ತ್ರೀಯಳೆ ಅಂದ್ರೆ ಮೈತ್ರಾದೇವಿಯನ್ನ ಕುರಿತು ಯಾಜ್ಞವಲ್ಕ್ಯರು ಇಲ್ಲಿ ಸಂಬೋಧನೆಯನ್ನ ಮಾಡ್ತಾ ಪಂಚ ಅವಯವಗಳೊಡನೆ, ಇಲ್ಲಿ 5 ಅವಯವಗಳು ಅಂತಂದ್ರೆ ಇಲ್ಲಿ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ಮತ್ತು ಪೂರ್ಣ ಪರಿಪೂರ್ಣ ಅನ್ನುವಂತ ಪದಾದಿಗಳೊಂದಿಗೆ ಅಂತ ಆ ಅವಯವಗಳೊಡನೆ ಚೇತನಾಂತರ್ಮುಖತ್ವವೆಂದೆನಿಸುವ. ಚೇತನಾಂತರ ಅಂತಂದ್ರೆ ಏನು? ನಮ್ಮ ಮನಸ್ಸು. ಅಂತರ ಅಂದ್ರೆ ಒಳಗಿರ್ತಕ್ಕಂಥದ್ದು. ಅದು ಮನಸ್ಸು ನಮಗೇನು ಗೋಚರ ಆಗ್ತದೇನು ಅಂತಂದ್ರೆ ಇಲ್ಲ. ಮನಸ್ಸು ಅಂತರ್ಮುಖ. ಮನಸ್ಸು ಯಾರಿಗಾರ ಕಾಣತೈತೇನ್ರ? ಇಲ್ಲ. ಮನಸ್ಸು ಅಂತರ್ಮುಖವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಆಗಲೇ ಅದು ಜ್ಞಾನದಿಂದ ನಾವು ತಿಳ್ಕೊಳ್ಬೇಕಾಗ್ತದೆ. ನಮಗೆ ಜ್ಞಾನ ಆಗೋದು ಮನಸ್ಸಿನಲ್ಲೇ ಹೋದಿಲ್ಲ. ನಮ್ಮ ಮನಸ್ಸು ಬಹಿರ್ಮುಖ ಆಯ್ತು ಅಂತ ನಮಗೆ ತಿಳ್ಕೊಳಿಕ್ ಆಗಂಗಿಲ್ಲ. ಮನಸ್ಸು ಬಹಿರ್ಮುಖ ಅಂದ್ರೆ ಏನು? ಹೊರಗಿನ ವಿಷಯಗಳಲ್ಲಿ ಹರಿದಾಡ್ತಾ ಇತ್ತು, ಸಂಕಲ್ಪ ವಿಕಲ್ಪಗಳಿಂದ ಅದು ಕೂಡಿಕೊಂಡಿತ್ತು ಅಂತಂದ್ರೆ ನಮ್ಗೆ ಯಥಾರ್ಥವಾದ ಜ್ಞಾನ ಅನ್ನುವಂಥದ್ದು ನಮ್ಗೆ ಆಗ್ತದೇನು ಅಂತಂದ್ರೆ ಆಗೋದಿಲ್ಲ. ಅದಕ್ಕಿಲ್ಲಿ ಅಂತರ್ಮುಖ ಅಂತಂದ್ರೆ ಏನು? ಇಲ್ಲಿ ಈ ಯಾವ ಒಂದು ಇಲ್ಲಿ ಜಾಗ್ರದಾದಿ ಏನ ಹೊರಜಾಗ್ರದ ಅವಸ್ಥೆಗಳೇನು ತೋರ್ತಾ ಇದ್ದಾವಲ್ಲ, ಇಲ್ಲಿ ನಮ್ಮ ಮನಸ್ಸನ್ನುವಂತಹದ್ದು ಇದು ಅಂತರ್ಮುಖಗೊಂಡಾಗ ಅಲ್ಲಿ ವಿಚಾರ ಮೂಲಕವಾಗಿ, ನಾವು ವಿವೇಕ ಮೂಲಕವಾಗಿ ಈ ಹೊರಜಾಗ್ರದಾದಿ ಅವಸ್ಥೆಗಳನ್ನು ನಾವು ಇಲ್ಲಿ ಹೊಂದಬೇಕಾಗಿತ್ತು ಅಂತಂದ್ರೆ ಅದಕ್ಕಂತಾರ ಅವರು ಚೇತನಾಂತರ್ಮುಖತ್ವವೆಂದೆನಿಸುವ. ಚೇತನ ಅಂತಂದ್ರ ಇಲ್ಲಿ ಮನಸ್ಸನ್ನುವಂತಹದ್ದನ್ನುವಂತಹದ್ದು ಏನಾಗೈತಿ ಅಂತಂದ್ರೆ ಇಲ್ಲಿ ಮನಸ್ಸನ್ನುವಂತಹದ್ದು ಅಂತರ್ಮುಖಗೊಂಡು ಅಂತ. ಅಂದ್ರೆ ಹೊರಗಿನ ವ್ಯಾಪಾರ ಅನ್ನುವಂತಹದ್ದನ್ನ ಬಿಟ್ಟು ಮನಸ್ಸು ಯಾವಾಗ ಅಂತರ್ಮುಖ ಆಯಿತೋ ಅಲ್ಲಿ ಆತ್ಮವಿಚಾರಲ್ಲಿ ತೊಡಗಿದಾಗ ನಿಜವಾದ ಪ್ರತ್ಯೇಗಾತ್ಮ ಸ್ವರೂಪ ಅನ್ನುವಂತಹದ್ದು ಯಾವುದು? ನಾವು ನಿಜವಾದ ಆತ್ಮಸ್ವರೂಪದ ಒಂದು ಚಿಂತನದೊಳಗೆ ನಾವು ಹೋಗ್ಬೇಕು, ಮನಸ್ಸು ಹೋಗ್ಬೇಕಾಗ್ತದೆ. ಅವಾಗ ಅಲ್ಲಿ ಹೊರಜಾಗ್ರ ಅಂತ ನಾವು ಹೇಳಿಸ್ಕೊಳ್ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಭ್ರಾಂತಿ ಒದ್ದದ ಅಂತ ಹೇಳ್ತಾರೆ. ಭ್ರಾಂತಿ ಅನ್ನುವಂತಹದ್ದು ಹೊಂದದೇ ಇರತಕ್ಕಂಥದ್ದು. ಭ್ರಾಂತಿ ಅನ್ನುವಂತಹದ್ದು, ಈಗ ಭ್ರಾಂತಿ ಅಂತಂದ್ರೆ ಈಗ ನಾವು ಹೊರಗೆ ಒಂದು ಮೋಟ ಮರವನ್ನ ನೋಡಿ ಅದನ್ನ ನಾವು ಕಳ್ಳ ಅಂತ ನಮಗೆ ಭ್ರಾಂತಿ ಅನ್ನುವಂತಹದ್ದು ಆಗ್ತದೆ. ಅಥವಾ ಒಂದು ಶುಕ್ತಿಯನ್ನು ನೋಡಿ ಅಲ್ಲಿ ರಜತದ ಭ್ರಾಂತಿ ಅನ್ನುವಂತಹದ್ದು ಆಗ್ತದೆ. ಯಾಕಂದ್ರೆ ರಜತದಲ್ಲಿ ನಾವೇನ್ ಮಾಡ್ತೇವೆ, ಬೆಳ್ಳಿಯ ಭ್ರಮವನ್ನ ನಾವು ರಜತ ಅಂದ್ರೆ ಬೆಳ್ಳಿ ಭ್ರಮ ನಮಗ ಆಗ್ತದಲ್ರಿ, ಅದು ಭ್ರಾಂತಿ. ಆದ್ರೆ ಹಗ್ಗವನ್ನ ನೋಡಿ ಹಗ್ಗ ಅಂತ ತಿಳ್ಕೊಂಡ್ರೆ ಅದು ಭ್ರಾಂತಿ ಅಲ್ಲ. ಕಪ್ಪೆ ಚಿಪ್ಪನ ನೋಡಿ ಅದು ಕಪ್ಪೆ ಚಿಪ್ಪ ಅಂತ ತಿಳ್ಕೊಂಡ್ರೆ ಅದು ಭ್ರಾಂತಿ ಅಲ್ಲ. ಹಂಗ ಇಲ್ಲಿ ನಮಗ ಅಂತರದಲ್ಲಿ ತೋರ್ತಕ್ಕಂತ ಜ್ಞಾನ ಮೂಲಕವಾಗಿ, ಜ್ಞಾನದಿಂದ ಇಲ್ಲಿ ಸದಾದಿಗಳಿಂದ ಲಕ್ಷಣದಿಂದ ಕೂಡಿಕೊಂಡಿರ್ತಕ್ಕಂತ ಈ ಏನ ಹೊರಜಾಗ್ರದಾದಿಗಳು ಏನು ತೋರ್ತಾ ಇದ್ದಾವಲ್ಲ, ಇವು ಏನದಾವು ಅಂತಂದ್ರೆ ಇವು ಯಥಾರ್ಥವಾಗಿರ್ತಕ್ಕಂಥವುಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಚೇತನಾಂತರ್ಮುಖತ್ವವೆಂದೆನಿಸುವ ಭ್ರಾಂತಿ ಪರ್ಧದ 4 ವಿಧದ ಅವಸ್ಥೆಗಳನ್ನು, ಇಲ್ಲಿ 4 ವಿಧವಾಗಿರ್ತಕ್ಕಂಥ ಅವಸ್ಥೆಗಳು ಅಂತಂದ್ರೆ ಇಲ್ಲಿ ವರಜಾಗ್ರ, ವರಸ್ವಪ್ನ, ವರಸುಸುಪ್ತಿ ಮತ್ತು ತೂರ್ಯ ಅನ್ನುವಂತ ಈ 4 ಅವಸ್ಥೆಗಳನ್ನ ಓರಂತೆ ಚೆನ್ನಾಗಿ ಅಂತ ಅವುಗಳನ್ನ ನಾನು ನಿನಗೆ ಹೇಳ್ತಾ ಇದ್ದೀನಿ, ಅದನ್ನೇನು ಶ್ರದ್ಧೆಯಿಂದ ಆಲಿಸು ಅಂತ ಹೇಳಿ ಇಲ್ಲಿ ಯಾವ ನಿಜಗುಣ ಶ್ರೀಗಳವರು ಅಲ್ಲಿ ಯಾಜ್ಞವಲ್ಕ್ಯರು ಮೈತ್ರಾದೇವಿಯನ್ನ ಕುರಿತು ಹೇಳಿರ್ತಕ್ಕಂಥ ಒಂದು ವಿಚಾರವನ್ನ ಇಲ್ಲಿ ಬಹಳ ಸುಂದರವಾಗಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮೊದಲನೇದ್ದು ಹೇಳ್ತಾ ಇದ್ದಾರೆ. ಇಲ್ಲಿ ಮೊದಲು ಸದ್ರೂಪದ ಲಕ್ಷಣದಿಂದ ಕೂಡಿಕೊಂಡಿರ್ತಕ್ಕಂಥ ವರಜಾಗ್ರದ ವಿಚಾರವನ್ನ ಇಲ್ಲಿ ಪ್ರತಿಪಾದನ ಮಾಡುವಂತವ್ರಾಗ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ಅರಿಯನು ಆನು ಎನ್ನನು ಎಂಬ ಅರಿವು ತಾನೆಂದು ಅದನುರೆ ಮರೆಯದೆ ಸತ್ಯಗತಿಯಿಂದೇ ಅರಿಯೇ ಜಾಗರಣವದು ಎನಿಪುದು ಎಂದು ಅವಲೆ ನೀನರಿ
ಚೇತನಾಂತರ ಮುಖದೊಳು ಅಂತ ಹೇಳಿದರು. ಆನು ಎನ್ನನು ಅರಿಯನು. ಈಗ ನೋಡಲ್ಲಿ ಪ್ರಾರಂಭದಲ್ಲಿ ಫಸ್ಟ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಈಗ ನಾವು ಯಾರನ್ನಾದನ್ನು ಕುರಿತು ನೋಡಪ್ಪ ನೀನು ಎಂತ ನಾವು ಪ್ರಶ್ನೆಯನ್ನ ಮಾಡಿದಾಗ ನಾವೇನಂತೀವಿ? ನಮ್ಮ ಹೆಸರೇ ಹೇಳಿಬಿಡ್ತೀವಿ ನಾವು. ನೋಡಿ ನನ್ನ ಹೆಸರು ಮಲ್ಲಪ್ಪ, ಕಲ್ಲಪ್ಪ, ಏನೋ ಒಂದು ಹೆಸರನ್ನ ನಾವು ಹೇಳ್ತಾ ಇದ್ದೀವಿ. ಅಲ್ಲಪ್ಪ, ಹೆಸರಲ್ಲ, ನೀನು ಯಾರು, ನಿನ್ನ ನಿಜವಾದ ಸ್ವರೂಪ ಯಾವುದು ಅಂತಂದಾಗ ನಾವು ಮಾಂಸಮಯವಾಗಿರ್ತಕ್ಕಂಥ ಈ ದೇಹವನ್ನೇ ತೋರಿಸ್ತೀವಿ. ಯಾಕಂದ್ರೆ ಈ ಜಡವಾಗಿರುವಂತ, ಅಶುಚಿಯಾಗಿರುವಂತ, ದುಃಖ ರೂಪವಾಗಿರ್ತಕ್ಕಂಥ ಈ ದೇಹವೇ ನಾನು ಅಂತೇಳಿ, ಯಾಕಂದ್ರೆ ನಮ್ಗೆ ಅಜ್ಞಾನ ಕಾಲದಲ್ಲಿ ದೇಹವೇ ನಾನು ಅನ್ನುವಂತಹದ್ದು ನಮಗ ಅನುಭವದಲ್ಲಿ ಇರುತ್ತದೆ. ಪ್ರತಿಯೊಬ್ಬರಿಗೂ ದೇಹವೇ ನಾನು ಅನ್ನುವಂತ ಅನುಭವವನ್ನ ಮಾಡ್ಕೊಂಡಿರ್ತಾ ಇದ್ದ. ಆದ್ರೆ ಈ ದೇಹ ಅನ್ನುವಂಥದ್ದು ನೀನ್ ಹೆಂಗ ಆಗ್ತೀಯಪ್ಪ ನೀನು? ಯಾಕಂದ್ರೆ ಇದು ಪಂಚಭೂತಗಳ ಕಾರ್ಯ. ಜಡ, ದೃಶ್ಯ, ಮಿತಿ, ಪರಿಣತೆ, ಭೂತ ಕಾರ್ಯತೆ ವಿಡಿದು ಕನಸು ನಿದ್ರೆಯೊಳಗಿಲ್ಲವಾಗಿ ಒಡನಂತೆ ಬೇರೆನಿಸುವುದು ಈ ಒಡಲು. ಹೇಳ್ಕೊಂಬಂದಾರಲ್ಲ, ಈ ಶರೀರ ಅನ್ನುವಂತಹದ್ದು ಇದು ಜಡ. ಶ್ವೇತರಜ್ಞಪ್ತಿ ಶೂನ್ಯತ್ವಂ ಜಡತ್ವಂ. ಯಾವುದಕ್ಕೆ ತನ್ನ ಜ್ಞಾನವೂ ಇಲ್ಲವೋ ಅನ್ಯದರ ಜ್ಞಾನವೂ ಇಲ್ಲದಕ್ಕೆ ಜಡ ಅಂತ ಕರೀತಾರೆ. ಈ ನಮ್ಮ ಶರೀರಕ್ಕೆ ಇದಕ್ಕೆ ತನ್ನ ಜ್ಞಾನನೂ ಇಲ್ಲ, ಇದಕ್ಕೆ ಮತ್ತೊಂದರ ಜ್ಞಾನ ಐತಿ ಅಂತಂದ್ರೆ ಇಲ್ಲ, ಇದು ಜಡವಾಗಿರ್ತಕ್ಕಂಥದ್ದು. ಇದು ಹೇಗೆ ನಮ್ಮ ಅನುಭವದಲ್ಲಿಲ್ಲ ಅಂತಂದ್ರೆ, ಗಾಢವಾದ ನಿದ್ರೆಯೊಳಗ ನಿದ್ರೆ ಹತ್ತಿದಾಗ ನಮ್ಮ ಶರೀರಕ್ಕೆ ಏನಾದ್ರೂ ಬಿಸಿ, ನಮ್ಗ ಎಷ್ಟೇ ಸೆಕೆ ಇದ್ರು ಕೂಡ ನಿದ್ದೆ ಹತ್ತಿದಾಗ ನಮ್ಗ ಅದ್ರ ಜ್ಞಾನ ಐತೇನ್ರಿ? ಬಹಳ ಸೆಕೆ ಐತ, ಎಚ್ಚರದಾಗ ಹೇಳ್ತೀವಿ ಬಹಳ ಸೆಕೆ ಇದ್ದೀರಿ ಅಂತ ಹೇಳ್ತೀವಿ. ಚಳಿ ಇತ್ತಂದ್ರ ಬಹಳ ಚಳಿ ಅಂತ ಹೇಳ್ತೀವಿ. ಯಾಕಂದ್ರೆ ಇದು ನಮ್ಗ ಎಚ್ಚರಾವಸ್ಥೆಯೊಳಗನ ನಮಗ್ ಗುರ್ತಾಕತಿಲ್ರಿ, ಮತ್ತೆ ನಿದ್ರೆಯೊಳಗೆ ಇದ್ರದ್ದು ಗುರ್ತಾಗೋದಿಲ್ಲ. ಆದ್ರಿಂದ ನಿದ್ರೆಯೊಳಗಿದ್ರೆ ನಮಗೆ ಯಾವುದೇ ಶರೀರದ ಅನುಭವ ಅನ್ನುವಂತ ನಮ್ಗೆ ಆಗೋದಿಲ್ಲ. ಆದ್ರಿಂದ ಜಡ ಅದು, ಜಡ ದೃಶ್ಯ ಇದು ನಮ್ಗ ಅರಿಸ್ಕೊಳ್ತದೆ. ನಾವ್ ಇದನ್ನ ಅರಿತೇವೆ. ಘಟಾದ್ರಷ್ಟ ಘಟಾತ್ ಭಿನ್ನ. ಘಟವನ್ನ ನೋಡ್ತಕ್ಕಂಥವ್ನು ಹೆಂಗ್ ಘಟಕ್ಕೆ ಬೇರೆ ಅದಾನೋ ಹಂಗ ದೇಹ, ನಂದು ಶರೀರ ಬಹಳ ಸ್ಥೂಲ ಆಗ್ಯದ ಅಂತ ಹೇಳ್ತೀವಿ, ನನ್ನ ಶರೀರ ಬಹಳ ಕೃಷಿ ಆಗ್ಯದ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಅಲ್ಲಿ ಸ್ಥೂಲತ್ವ ಕೃಷತ್ವದಿಂದ ಶರೀರ ಅನ್ನುವಂತಾದ ಅರಿಸ್ಕೊಳ್ತದಿಲ್ರಿ. ಈ ಶರೀರ ನಮಗ್ ಅರಿಸ್ಕೊಳ್ತದ ಅಂದ ಬಳಕ ಇದನ್ನ ನಾವ್ ಹೆಂಗ ಆಗ್ತೀವಿ? ಒಬ್ಬ ಯಜಮಾನ ಮನೆಯೊಳಗ ವಾಸ ಮಾಡ್ಕೊಂಡದಾನ ಅಂತಂದ್ರ ನಾನಾ ಮನಿ ಅಂತಾನನ್ರಿ? ಇಲ್ಲ, ನಾನಾ ಬ್ಯಾರೆ ಮನಿನ ಬ್ಯಾರೆ ಅಂತ ಹೇಳ್ತಾನಿಲ್ರಿ. ಹಂಗ ದೇಹದಲ್ಲಿರ್ತಕ್ಕಂತ ತಾನು ಅಂದ್ರೆ ಇಲ್ಲಿ ಆತ್ಮ ದೇಹಕ್ಕೆ ಅವನು ಭಿನ್ನ ಅದ. ಯಾಕಂದ್ರೆ ಕ್ಷೇತ್ರಜ್ಞಂ ಚಾಪಿ ಸರ್ವ ಕ್ಷೇತ್ರೇಷು ಭಾರತ. ಕ್ಷೇತ್ರಜ್ಞ ಯೋಜ್ಞಾನಂ ಯತ್ತಜ್ಞಾನಂ ಮತಮ್ಮಮ ಅಂತ ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದ. ಅಂದ್ರೆ ಈ ಶರೀರ ಕ್ಷೇತ್ರ, ಈ ಶರೀರವನ್ನ ಅರಿತಕ್ಕಂಥವ್ನು ಯಾರು ಅಂತಂದ್ರೆ ಕ್ಷೇತ್ರಜ್ಞ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವ ಕ್ಷೇತ್ರೇಷು ಭಾರತ ಅಂತ ಹೇಳಿ ಗೀತೆಯಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನ ಅಂತಂದ್ರೆ, ಈ ಶರೀರ ಅನ್ನುವಂಥದ್ದು ಇದು ಕ್ಷೇತ್ರ ಅಂತ ಹೇಳಿಸ್ಕೊಳ್ತದ. ಈ ಶರೀರದಲ್ಲಿದ್ದುಕೊಂಡು ಯಾವನು ಇದನ್ನ ಅರಿತಾ ಇದ್ದಾನಲ್ಲ ಅವನಿಗೆ ಕ್ಷೇತ್ರಜ್ಞ ಅಂತ ಕರಿತಾ ಇದ್ದಾರ. ಆ ಕ್ಷೇತ್ರಜ್ಞನನ್ನ ನನ್ನನ್ನಾಗಿ ತಿಳ್ಕೋ ಅಂತ ಹೇಳಿದ್ರಲ್ಲಿ. ಕ್ಷೇತ್ರಜ್ಞನನ್ನ ನನ್ನನ್ನಾಗಿ ಅಂದ್ರೆ ಏನು? ಕ್ಷೇತ್ರಜ್ಞ ಯಾರು ಅಂತ ಪರಮಾತ್ಮನೇ ಅಂತ, ಪರಮಾತ್ಮನನ್ನಾಗಿ ತಿಳ್ಕೋ ಅಂತ ಭಗವಂತನೇ ಈ ಮಾತನ್ನ ಹೇಳ್ತಾ ಇದ್ದಾನ. ಅಂದ್ರೆ ಅದರ ಮೇಲಿಂದ ನಮಗೆ ಏನ್ ಅರ್ಥ ಆಗ್ತದ? ಈ ಶರೀರ ಅನ್ನುವಂತಹದ್ದು ನಾನಲ್ಲ. ಯಾಕಂದ್ರೆ ಇದು ಜಡ, ದೃಶ್ಯ, ಮಿತಿ, ಪರಿಣತೆ. ಪರಿಣತ ಅಂದ್ರೆ ಏನು? ಷಡ್ಭಾವಿಕರಿಂದ ಇದು ಕೂಡ್ಕೊಂಡದು. ಭೂತ ಕಾರ್ಯತೆ ಬಿಡಿದು ಇದು ಪಂಚಭೂತಗಳ ಕಾರ್ಯವಾಗಿರ್ತಕ್ಕಂಥದ್ದು. ಈ ಶರೀರ ತಾನೇನು ಅಂತಂದ್ರೆ ಇದು ತಾನಲ್ಲ. ಯಾಕಂದ್ರೆ ಇದು ತನ್ನಿಂದ ಅರಿಸಿಕೊಳ್ಳುವುದರಿಂದ ಇದು ತಾನಲ್ಲ. ಅದಕ್ಕೆ ಅರಿಯನು ಆನು ಎನ್ನನು ಎಂ ಗುರುಗಳು ಹೇಳಿದ್ರು, ನೋಡಪ್ಪ ನೀ ಇದನ್ನೇ ಹೇಗ ಆಗ್ತಾ ಇದೀಯಾ? ಈ ಶರೀರ ಅಂತ ಹೆಂಗ್ ನಿನಗ ದೃಶ್ಯವಾಗಿ ನಿನ್ನಿಂದ ಅರಿಸಿಕೊಳ್ತದ, ಇದು ಅಶುಚಿ ಅದ, ಇದು ದುಃಖ ರೂಪ ಅದ, ಇದು ಜಡ ಅದ. ನೀನ್ ನೋಡಿದ್ರೆ ಚೇತನಾತ್ಮಕನಾಗಿರ್ತಕ್ಕಂಥವನದಿ, ಮತ್ತ ಇದು ನೀನ್ ಹೇಗ ಆಗ್ತಾ ಇದ್ದೀಯಾ? ನೀನು ನಿಜ ಸ್ವರೂಪ ಏನದು ಹೇಳು ಅಂತಂದಾಗ ಅವಾಗ ಏನಂತಾನ? ಆನು ಎನ್ನನು ಅರಿಯೆ.
ನಾನು ಯಾರದೀನಿ ಅನ್ನೋದು ನನಗೆ ಗುರ್ತಿಲ್ಲ ಅಂತ ಹೇಳ್ತಾ ಇದ್ದ. ನಾನು ಯಾರದೀನಿ ಅನ್ನೋದು ನನಗೆ ಗುರ್ತಿಲ್ಲ ಅಂತಂದಾಗ ಅದು ಅಜ್ಞಾನವನ್ನು ಸೂಚನಾ ಮಾಡ್ದಂಗುದಿಲ್ಲ. ನಾನು ನನ್ನನ್ನು ಅರಿಯೆ, ನನ್ನ ಸ್ವರೂಪ ಯಾವುದು ಅನ್ನೋದು ನನಗೆ ಗುರ್ತಿಲ್ಲ ಅಂತಂದ ಬಳಿಕ ಅಲ್ಲಿ ಅಜ್ಞಾನವನ್ನ ಸೂಚಿಸಿದಂತೆ ಆಗ್ತದಲ್ರಿ. ಅದಕ್ಕಂತಾರವರು ಮರೆಯದೆ ಸತ್ಯಗತಿಯಿಂದ ಅರಿಯೇ. ಅಂದ್ರೆ ಇಲ್ಲಿ ಅಜ್ಞಾನಕ್ಕ ಆಶ್ರಯ ರೂಪನಾಗಿರ್ತಕ್ಕಂಥವನು ಯಾರು ಅಂತಂದ್ರೆ ತಾನೇ. ಈಗೊಂದು ಮನೆ ಕತ್ತಲೆ ಮನೆ ಅದಂತ ತಿಳ್ಕೊಳ್ರಿ. ಆ ಮನೆಗಳು ನಾವು ಪ್ರವೇಶ ಆದಾಗ ನಿನಗೇನ್ ಕಾಣಿಸ್ತದ ಅಂದ್ರೆ ನಾವೇನಂತೀವಿ, ಏನು ಕತ್ತಲೆ ಇದೆ, ನನಗೇನು ಕಾಣಿಸೋದಿಲ್ಲ ಅಂತ ಹೇಳ್ತೀವಿ. ಆದ್ರೆ ನಾವು ಕತ್ತಲೆಯನ್ನು ನೋಡ್ತಾ ಇದ್ದೀವಿಲ್ರಿ, ಕತ್ತಲೆ ಪ್ರತ್ಯಕ್ಷ ಐತಿ, ನಮ್ಗೇನೂ ಕಾಣುದಿಲ್ಲ ಅಂದ್ರೂ ಕೂಡ ಕತ್ತಲೆ ಅನ್ನುವಂತಾದ ನಾವು ನೋಡ್ತಾ ಇದ್ದೇವಲ್ಲ, ಕತ್ತಲೆ ನಮ್ಗೆ ಅಲ್ಲಿ ಗೋಚರ ಐತೆಲ್ಲ. ಹಾಗೆ ಇಲ್ಲಿ ನನ್ನನ್ನ ನಾನು ಅರಿಯೆ ಅಂತಂದಾಗ ಅಲ್ಲಿ ಆತ್ಮನ ಆಶ್ರಯದೊಳಗ ಈ ಯಾವ ಅಜ್ಞಾನ ಅನ್ನುವಂತಹದ್ದು ಏನದಲ್ಲ, ಮತ್ತ ಅಜ್ಞಾನವನ್ನು ಇವನು ಅರಿತಾ ಇದ್ದಾನಿಲ್ಲ. ಮತ್ತ ಆ ಅಜ್ಞಾನಕ್ಕೆ ಆಶ್ರಯ ಯಾರಾದಂಗಾಯ್ತು, ತಾನ ಆದಂಗಾಯ್ತಿಲ್ರಿ. ಅದನ್ನ ಹೇಳ್ತಾ ಇದ್ದಾರೆ ಅವರು. ಉರೇ ಮರೆಯದೆ ಸತ್ಯಗತಿಯಿಂದ ಅರಿಯೇ. ಇಲ್ಲಿ ಸತ್ಯಗತಿ ಅಂದ್ರೆ ಜ್ಞಾನ ಮಾರ್ಗದಿಂದ ಅಂತ, ಯಥಾರ್ಥವಾಗಿರ್ತಕ್ಕಂಥ ಜ್ಞಾನ ಮಾರ್ಗದಿಂದ ಇಲ್ಲಿ ನಾವು ಯಾಕ ನಮ್ಮ ನಿಜ ಸ್ವರೂಪದ ಒಂದು ಅರಿವನ್ನ ನಾವು ಮಾಡಿಕೊಳ್ಳುವಂತ ಸಂದರ್ಭದೊಳಗೆ ಯಾಕ ನನ್ನನ್ನ ನಾನು ಅರಿಯೆ ಅಂತ ಹೇಳಬೇಕಾದ್ರೆ ಸ್ವರೂಪ ಏನನ್ನ ನನಗೆ ಗುರ್ತಿಲ್ಲ ಅಂತಂದಾಗ ಅಲ್ಲಿ ಆ ಅಜ್ಞಾನವನ್ನೇ ಅಲ್ಲಿ ಸೂಚನಾ ಮಾಡ್ದಂಗಾಯ್ತು. ಆ ಅಜ್ಞಾನವನ್ನ ಅರಿತಕ್ಕಂಥವನು ಯಾರು ಅಂತಂದ್ರೆ ತಾನೇ. ತಾನು ದ್ರಷ್ಟಾರೂಪದಿಂದ ಆ ಚೇತನವನ್ನ ಯಾವುದು ಅಜ್ಞಾನವನ್ನ ಇವನು ಅರ್ಥ. ಅದಕ್ಕ ಆಶ್ರಯನು ಕೂಡ ತನ್ನ ಅಧಿಷ್ಠಾನದೊಳಗ ತೋರಿತಿಲ್ಲ ಅದು ಅಜ್ಞಾನ ಅನ್ನುವಂತ. ಹಂಗ ಕತ್ತಲೆಯನ್ನ ತಾನು ನೋಡ್ತಾ ಇದ್ದು ನನ್ಗೇನು ಕಾಣುದಿಲ್ಲ ಅಂತ ಹೇಳ್ತಾನ. ಇಲ್ಲಿ ಹೆಂಗ ನಾನು ಅರಿ ಅಂತ ಹೆಂಗ್ ಹೇಳ್ತಾನಲ್ಲ, ಹಂಗ ಕತ್ತಲೆ ನನಗೇನು ಕಾಣುದಿಲ್ಲ ಅಂತಂದ ಬಳಕ ಅಲ್ಲಿ ಕತ್ತಲೆಯನ್ನ ಹೆಂಗ ನೋಡ್ತಕ್ಕಂಥ ಕತ್ತಲೆ ಹೆಂಗ ಸಾಕ್ಷಿ ಅದಾನಲ್ಲ, ಹಂಗ ನನ್ನನ್ನು ನಾನು ಅರಿಯಲಾರೆ ಅಂತಂದಾಗ ತಾನದಕ್ಕ ಸಾಕ್ಷಿ ರೂಪನಾಗಿದ್ದುಕೊಂಡು ಆ ಅಜ್ಞಾನವನ್ನ ತಿಳಿಯುವವನೇ ಆಗಿದ್ದಾನೆ. ಮತ್ತು ಅದಕ್ಕೆ ಇಲ್ಲಿ ಏನಂದ್ರೆ ಅವರು ಸತ್ಯಗತಿಯಿಂದೆ ಅಂತಂದ್ರೆ ಏನು, ಯಥಾರ್ಥವಾದ ಒಂದು ಜ್ಞಾನದಿಂದ. ಯಾಕಂದ್ರೆ ತಾನು ಅರುಸ್ವರೂಪನೇ ಆಗಿರುವುದರಿಂದ ತಾನೇ ಅದನ್ನ ಅಲ್ಲಿ ಅಜ್ಞಾನವನ್ನ ಅರಿಯುವಂತವನಾಗಿದ್ದಾನೆ. ಸತ್ಯಗತಿಯಿಂದ ಅರಿಯೇ ಚೇತನಾಂತರ ಮುಖದೊಳು. ಯಾಕಂದ್ರೆ ಇಲ್ಲಿ ಅಂತರ್ಮುಖವಾಗಿರ್ತಕ್ಕಂಥ ಒಂದು ಮನಸ್ಸನ್ನುವಂತ ಆ ಮನೋಮೂಲಕವಾಗಿ ಅವನು ಅರಿತಾ ಇದ್ದಾನೆ. ಮತ್ತು ತಾನು ಹೇಗಿದ್ದಾನೆ ಅಂತಂದ್ರೆ ಅವನು ಉಳುಮೆಯ ರೂಪನಾಗಿದ್ದಾನೆ ಅಂತ, ಯಾವಾಗಲೂ ಇರುವವನೇ ಆಗಿದ್ದಾನೆ. ಅಂದ್ರೇನು, ಸದ್ರೂಪನೇ ಅದಾನ ಅಂತ. ಸದ್ರೂಪ ಅಂತಂದ್ರೇನು, ತ್ರಿಕಾಲ ಅಭಾದಿತ್ವಂ ಸದ್ರೂಪತ್ವಂ ಅಂತ ಹೇಳ್ತಾರೆ. ಮೂರೂ ಕಾಲದಲ್ಲಿ ಯಾವುದು ಬಾಧೆಯನ್ನ ಹೊಂದುವುದಿಲ್ಲವೋ ಅದಕ್ಕೆ ಸದ್ರೂಪ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಮೂರೂ ಕಾಲದಲ್ಲಿ ತಾನು ಇದ್ದು ಇವುಗಳನ್ನ ಅರಿಯೋನಾಗಿದ್ದಾನೆ ಅಂತ. ಅದಕ್ಕೆ ಇಲ್ಲಿ ತಾನು ಸದ್ರೂಪನಾಗಿದ್ದುಕೊಂಡು ಈ ಅನಾತ್ಮ ವರ್ಗಗಳೆಲ್ಲವನ್ನ ಅರಿಯುವುದರಿಂದ ಇಲ್ಲಿ ಅಜ್ಞಾನವನ್ನು ಅರಿತಾನೆ. ಅದಕ್ಕ ಮೊದಲ ಅರಿವೆ. ಒಂದ್ ಕಡೆ ನಿಜ ಹೇಳ್ತಾ ಇದ್ದಾನೋ, ಬರೀ ಅರಿವೆ. ಯಾಕಂದ್ರೆ ಇಲ್ಲಿ ಆತ್ಮ ಸ್ವಯಂ ಪ್ರಕಾಶಿತ ಅಂತ ಆ ಪದ್ಯದಲ್ಲಿ ಬಹಳ ಸುಂದರವಾದ ನುಡಿಗಳು ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಮೊದಲ ನರಿವೆ, ಬಳಿ ಕರಿವು ಮರವೇ ಸೋಂಕದ ಇರವನಿ ನರಿವೆ. ಇಲ್ಲಿ ಅರಿವೆ, ಬರೀ ಅರಿವೆ, ಮರೆಯದೊಮ್ಮೆಯು ನೀನು ಇಂತರಿವೆ. ಅಂದ್ರೆ ನಿನ್ನೊಳಗ ಮರವೆ ಅನ್ನುವಂತಾದ್ದೇ ಇಲ್ಲ, ನಿನ್ನೊಳಗ ಅಜ್ಞಾನ ಅನ್ನುವಂತಾದ್ದೇ ಇಲ್ಲ, ನೀನು ಸ್ವಯಂ ಪ್ರಕಾಶನಾಗಿರುವೆ ಅಂತ. ಈ ಮೊದಲ ಅರಿವೆ ಅಂತಂದ್ರೆ ಏನು, ವೃತ್ತಿ ಜ್ಞಾನ ಅಂತ. ನಮ್ಮ ವೃತ್ತಿಯೊಳಗೆ ಉಂಟಾಗತಕ್ಕಂತ ಏನ ಒಂದು ಜ್ಞಾನ ಆಗ್ತಿತ್ತಲ್ಲ ಅದನ್ನು ನಾವು ಅರಿತೇವಿಲ್ಲ. ಅಲ್ಲಿ ವೃತ್ತಿಯೊಳಗಾಗ್ತಕ್ಕಂತ ಜ್ಞಾನವನ್ನು ಅರಿತೇವಂದ ಬಳಕ ಅದಕ್ಕೆ ಸಾಕ್ಷಿಯಾಗಿ ನಾವು ಅರಿಬೇಕಾಗ್ತದೆ.
ವಿಷಯಾತ್ಮಕವಾಗಿರ್ತಕ್ಕಂಥ ಜ್ಞಾನಗಳೇನದಾವಲ್ಲ ಅವಳನ್ನು ಅರಿಬೇಕಾದ್ರ ಇಲ್ಲಿ ಆತ್ಮ ಸ್ವಯಂ ಪ್ರಕಾಶದಾನ ಅಂತ. ಸ್ವಯಂ ಪ್ರಕಾಶನಾಗಿದ್ದುಕೊಂಡು ಯಾವುದರ ಅಪೇಕ್ಷೆ ಇಲ್ಲದೆ ಅರಿತಾನ. ಆ ಆತ್ಮನ ಅರಿವಿಗೆ ಯಾವತ್ತೂ ಲೋಪ ಅನ್ನುವಂತಹದ್ದಿಲ್ಲ. ಆದ್ದರಿಂದ ಇದು ಯಾವಾಗಲೂ ಇರುವವನೇ ಆಗಿದ್ದಾನಂತ. ಆತ್ಮ ಯಾವಾಗಲೂ ಇರುವವನಾಗಿರೋದ್ರಿಂದ ಇವನು ಸದ್ರೂಪನಾಗಿದ್ದಾನೆ ಅಂತ. ಇಲ್ಲಿ ಸದ್ರೂಪ ಲಕ್ಷಣದಿಂದ ಕೂಡಿಕೊಂಡು ಇಲ್ಲಿ ಮನಸ್ಸನ್ನ ಅಂತರ್ಮುಖವಾಗಿರ್ತಕ್ಕಂಥ ಮನೋಮೂಲಕವಾಗಿ ಇಲ್ಲಿ ಜ್ಞಾನ ಮಾರ್ಗದಿಂದ ಇವುಗಳನ್ನ ಅರಿಯುವುದರಿಂದ ತನ್ನ ಪ್ರತ್ಯೇಗಾತ್ಮ ಸ್ವರೂಪ ಅನ್ನುವಂತಹದ್ದು ಇಂಥದ್ದು ಅಂತೇಳಿ ತಿಳ್ಕೊಳ್ಳುವುದರಿಂದ ಇದು ವರಜಾಗ್ರ ಅಂತ ಹೇಳಿಸ್ಕೊಳ್ತದೆ. ಯಾಕಂದ್ರೆ ಇದು ವಿವೇಕಜನ್ಯ, ಇದು ವಿವೇಕದಿಂದ ಬರತಕ್ಕಂತ ಅವಸ್ಥೆ. ಇದು ವರಜಾಗ್ರ ಅಂತಂದ್ರೆ ಸಾಮಾನ್ಯವಾಗಿ ನಮ್ಗೆ ಜಾಗ್ರದಲ್ಲಿ ಇರ್ತೇವೆ ನಾವು. ಇದು ಸಾಮಾನ್ಯ ಜಾಗ್ರ. ಇದು ಸಹಜವಾಗಿ ಎಲ್ಲರಿಗೂ ಬರ್ತದೆ ಇದು. ಆದ್ರೆ ಇಲ್ಲಿ ವಿವೇಕ ಮೂಲಕವಾಗಿ ಉಂಟಾಗ್ತಕ್ಕಂತ ಯಾವ ಒಂದು ಅವಸ್ಥೆ ಅನ್ನುವಂತಹದ್ದಲ್ಲ. ಯಾಕಂದ್ರೆ ಇಲ್ಲಿ ಅಜ್ಞಾನದ ಕಾರ್ಯವಾಗಿರ್ತಕ್ಕಂಥ ಈ ಸಮಸ್ತ ಪ್ರಪಂಚವನ್ನ ಅರಿತಕ್ಕಂತ ಯಾವ ನಾನು ಪ್ರತ್ಯೇಕಾತ್ಮ, ನಾನು ಕೇವಲ ಪರಮಾತ್ಮ ಸ್ವರೂಪನೇ ಇದ್ದೇನೆ ಅನ್ನುವಂತ ಈ ಜ್ಞಾನ ಅನ್ನುವಂತಹದ್ದೇನದಲ್ಲ. ಇದು ಸದಾದಿ ಲಕ್ಷಣದಿಂದ ಕೂಡಿಕೊಂಡಿರ್ತಕ್ಕಂಥ, ಇದು ಕೇವಲ ಅಂತ ಕರೀತಾ ಇದ್ದಾರೆ. ಅದಕ್ಕ ಪಂಚ ಅವಯವಗಳೊಡನೆ ಚೇತನಾಂತರ ಅರಿಯನು ಆನು ಎನ್ನನು ಎಂಬ ಅರಿವು ತಾನು ಎಂದು ಅದನ್ನು ಉರೆ ಮರೆಯದೆ ಸತ್ಯಗತಿಯಿಂದ ಅರಿಯೇ ಜಾಗರವನದೆನಿಸುವುದು ಅಬಲೆ ನೀನರಿ ಚೇತನಾಂತರ ಮುಖದೊಳು ಅಂತ ಹೇಳಿದ್ರು. ಅಂದ್ರೆ ಇದು ಅಂತರ್ಮುಖವಾಗಿರ್ತಕ್ಕಂಥ ಮನಸ್ಸಿನಿಂದ ಈ ರೀತಿಯಾಗಿ ನಾವು ತಿಳ್ಕೊಂಡಿದ್ದಾದರೆ ಇದಕ್ಕ ವರಜಾಗ್ರ ಅಂತ ಕರೀತಾ ಇದ್ದಾರೆ. ಇಲ್ಲಿ ದ್ರಷ್ಟಾರೂಪದಿಂದ ಆತ್ಮ ಈ ಅಜ್ಞಾನ ಮತ್ತು ಅದರ ಕಾರ್ಯವಾಗಿರತಕ್ಕಂಥ ಈ ಹೊರಗಿನ ಪ್ರಪಂಚ ಎಲ್ಲವನ್ನ ಇವನು ತಿಳಿಯುವುದರಿಂದ, ಅದನ್ನ ಅರಿಯುವುದರಿಂದ ಇಲ್ಲಿ ತಾನು ಕೇವಲ ಇವುಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಪ್ರತ್ಯೇಗಾತ್ಮನೆ ತಾನದೀನಿ ಅನ್ನುವಂತ ಅರಿವು, ಈ ಜ್ಞಾನ ನಮಗ ಬಂತು ಅಂತಂದ್ರೆ ಇದಕ್ಕ ವರಜಾಗ್ರ ಅಂತ ಕರಿಬೇಕು ಅಂತ ಹೇಳಿ ಈ ಮೊದಲನೇ ನುಡಿಯೊಳಗ ನಮಗ ಶ್ರೀಜುಣಶಿಗಳವರು ಉಪದೇಶ ಮಾಡ್ಕೊಂಡು ಬಂದ್ರು. ಅಂದ್ರೆ ಇಲ್ಲಿ ಅಜ್ಞಾನವನ್ನ ಅರಿತಕ್ಕಂಥವನಾಗಿದ್ದಾನೆ ಅಂತ. ಅಜ್ಞಾನ ತನ್ನ ಆಶ್ರಯದೊಳಗನ ಅಜ್ಞಾನ ಅಂದ್ರೆ ಏನು? ತನ್ನ ಸ್ವರೂಪವನ್ನ ತಾನು ಮರ್ತದ್ದ, ನನ್ನನ್ನ ನಾನು ತಿಳಿಯಲಾರೆ ಅಂತೇನು ಹೇಳ್ತಾ ಇದ್ದಾನಲ್ಲ, ಅದೇ ಅಜ್ಞಾನ. ಇದಕ್ಕೆ ಲಕ್ಷಣ ಮಾಡಿದ್ರಲ್ರಿ, ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವನ್ನದೆ ವಿಕೃತಿಯುಳ್ಳ ತನುವೇ ತಾನೆಂದು ಭಿನ್ನ ವಿಷಯದ ವಿಶ್ವವಿದನ್ನು ಕಂಡು ನನ್ನಿ ಎಂಬ ಬಗೆ ಬಿಡಿದರಲ್ ಅಜ್ಞಾನ ಅಂತ ಹೇಳಿ ಅಜ್ಞಾನಕ್ಕೆ ಲಕ್ಷಣ ಮಾಡಿದ್ದಾರೆ. ತನ್ನ ನಿಜವನ್ನು ಪರೀಕ್ಷಿಸದೆ ನನ್ನ ನಿಜ ಏನಾಗಿರಬಹುದು ಅಂಥೇಳಿ ಈ ರೀತಿಯಾಗಿ ವಿಚಾರ ಮಾಡದೆ, ನಾನು ಯಾರೋ ನಾನು ಅಂತ ಇದ್ದೆ. ನಾನು ಅಂದ್ರೆ ಯಾರು? ಈ ದೇಹ ನಾನವೋ, ಏನ್ ಇಂದ್ರಿಯಾದಿಗಳು ನಾನವೋ? ಯಾಕಂದ್ರೆ ಒಮ್ಮೊಮ್ಮೆ ಸ್ಥೂಲೋಹಂ, ನಾನು ಸ್ಥೂಲ ಆಗಿದ್ದೇನೆ ಅಂತ ದೇಹದಲ್ಲಿ ನಾನು ಅಂತ ಬರ್ತದೀವ. ನಾನು ನೋಡ್ತೀನಿ, ನಾ ಕೇಳ್ತೀನಿ ಅನ್ನೋದ್ರಿಂದ ಇಂದ್ರಿಯಲ್ಲಿ ನಾನು ಅಂತ ಇದ್ದಾನ. ನಾ ಸಂಕಲ್ಪ ಮಾಡೀನ್ರಿ, ನಾನ್ ನಿಶ್ಚಯ ಮಾಡೀನಿ ಅಂತ ಹೇಳ್ತಾನ. ಅಂದ್ರೆ ಬುದ್ಧಿಯ ತಾನು ಅಂತ ಇದ್ದಾನ. ಮತ್ತೆ ಇದರಲ್ಲಿ ನಾನು ಅನ್ನೋದು ಇದರ ನಿಜವಾಗಿ ಯಾವುದು ಅಂತ ನಾವು ವಿಚಾರ ಮಾಡಿದ್ರ ಇದ ಅಜ್ಞಾನ ಅಂತ. ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವೆನ್ನದೆ, ಈ ಶರೀರದ ಅತ್ಯಂತ ಅಶುಚಿ ಅದಿರು. ಇಂಥ ಅಶುಚಿಯಾದ ದೇಹದಲ್ಲಿ ಇದನ್ನ ಶುಚಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಈ ದೇಹದಲ್ಲಿ ನಾವು ಅಭಿಮಾನವನ್ನು ಮಾಡ್ತಾ ಇದ್ದೀವಿ. ವಿಕೃತಿಯುಳ್ಳ ತನುವೇ ತಾನೆಂದು, ಇದು ವಿಕಾರದಿಂದ ಕೂಡಿಕೊಂಡಿರ್ತಕ್ಕಂಥ ಈ ಶರೀರದೊಳಗ ತಾನು ಅಂತ ತಿಳ್ಕೊಂಡು ಇದಕ್ಕನ ಅಜ್ಞಾನ ಅಂತ ಕರ್ಕೊಂಡು ಬಂದ್ರು. ಮತ್ತು ತನಗಿಂತಲೂ ಬೇರೆಯಾಗಿರ್ತಕ್ಕಂಥ ಈ ಜಗತ್ತನ್ನುವಂತ ಈ ಸತ್ಯ ಅಂತ ತಿಳ್ಕೊಂಡಿದ್ದಾನ. ಈ ಅಜ್ಞಾನ, ಇದು ಅಜ್ಞಾನ ತನ್ನ ಆಶ್ರಯದೊಳಗ ಅದ ಮತ್ತು ತನ್ನಿಂದ ಇದು ಅರಿಸಿಕೊಳ್ತದೆ. ಅಂದ್ರೆ ಇದಕ್ಕೆ ಅಜ್ಞಾನಕ್ಕೆ ಇವನು ಸಾಕ್ಷಿ ರೂಪನಾಗಿದ್ದಾನೆ ಅಂತ ಹೇಳಿ ಈ ಪ್ರಕಾರವಾಗಿ ಇಲ್ಲಿ ಆತ್ಮ
ಇಲ್ಲಿ ಏನಾಗಿದ್ದಾನೆ, ಸದ್ರೂಪನಾಗಿದ್ದಾನೆ ಅನ್ನುವಂತ ವಿಚಾರವನ್ನು ಹೇಳ್ಕೊಂಡು ಬಂದು ಈ ಪ್ರಕಾರ ತನ್ನ ಸ್ವರೂಪದ ಜ್ಞಾನ ಅನ್ನುವಂತಹದ್ದು ಇಲ್ಲಿ ಅಂತರ್ಮುಖತ್ವದಿಂದ ಅಂದ್ರೆ ಏನು, ತನ್ನ ಮನಸ್ಸಿನ ಮೂಲಕವಾಗಿ. ಯಾಕಂದ್ರೆ ಮನಸ್ಸು ಅಂತರ್ಮುಖವಾದಾಗ, ಆತ್ಮವಿಚಾರ ತೊಡಗಿದಾಗ ಮಾತ್ರ ಇದು ಆತ್ಮದ ಒಂದು ಅನುಭೂತಿ, ಅದರ ಅನುಭವ ಅನ್ನುವಂತಹದ್ದು ನಮಗ ಆಗ್ತದ. ಈ ರೀತಿಯ ಇದಕ್ಕ ವರಜಾಗ್ರ ಅಂತ ಕರಿಬೇಕು ಅಂತೇಳಿ ಇಷ್ಟು ವಿಚಾರವನ್ನು ಹೇಳ್ಕೊಂಡು ಬಂದು, ಇನ್ನ ಚಿದ್ರೂಪದ ಲಕ್ಷಣದಲ್ಲಿ ಕೂಡಿಕೊಂಡಿರ್ತಕ್ಕಂಥ ಇಲ್ಲಿ ವರಸ್ವಪ್ನ ಈಗ ಹೇಳಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಜಡಭಾವವನು ಪಿಂಗಿ ಅರಿವಿನೆಚ್ಚರನೊಳಗೆ ಅಜಡ ದೇಹಿಯಾಗಿ ಕಾಣಿಪುದದು, ಕೆಡಲುಳ್ಳದರಿಂದ ಖುಷಿಯಂದು ತಾನರಿದೊಡೆ ಕನಸಾಂತರ ಮುಖದೊಳು. ಜಡಭಾವವನು ಪಿಂಗಿ, ಈ ಶರೀರ ನಾನನ್ನುವಂತ ಭಾವವೇ ಜಡಭಾವ. ಈ ಶರೀರ ಅನ್ನುವಂತಹದ್ದು ಇದು ಜಡ ಸ್ವರೂಪವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಪಂಚಭೂತಗಳೇ ಜಡ ಆದ ಒಂದು ಬಳಕ ಮತ್ತು ಅದರ ಕಾರ್ಯವಾಗಿರ್ತಕ್ಕಂಥ ಶರೀರವು ಕೂಡ ಇದು ಜಡ. ಈ ಜಡವಾಗಿರ್ತಕ್ಕಂಥ ಈ ದೇಹದೊಳಗ ನಾನು ಅಂತ ನಾವೇನು ಭಾವನೆ ಮಾಡ್ತೇವಲ್ಲ, ಯಾಕೆ ಇದ ನಾನಂತ ನಮಗ ಅಭ್ಯಾಸ ಆಗ್ಬಿಟ್ಟದ. ಇದು ಬಹುಜನ್ಮ ದೃಢಾಭ್ಯಾಸ ದೇಹಾದಿಶು ಅಹಂ ದೀಹಿ ಅಂತ ಹೇಳ್ತಾರೆ. ಅನಂತ ಜನ್ಮಗಳ ಒಂದು ಸಂಸ್ಕಾರ ಇದು. ಈ ದೇಹದೊಳಗ ನಾನು 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 ಅನ್ನುವಂತಹದ್ದು ಅನಂತ ಜನ್ಮಗಳ ಸಂಸ್ಕಾರ ಮೂಲಕವಾಗಿ ಇದರೊಳಗ ನಾನು ಅನ್ನುವಂತ ಅಹಂ ಬುದ್ಧಿ ಅನ್ನುವಂತಹದ್ದು ನಮಗ ಉಂಟಾಗೈತಿ ಅಂತ. ಅದಕ್ಕಂದ್ರ ಅವರು ಜಡಭಾವವನು ಅಂದ್ರೆ ಈ ದೇಹವೇ ನಾನನ್ನುವಂತ ಈ ಜಡಭಾವ ಅನ್ನುವಂತಹದ್ದು, ಜಡತ್ವ ಭಾವನೆ ಅನ್ನುವಂತಹದ್ದು ಪಿಂಗಿ ಅಂತಂದ್ರೆ ಇಲ್ಲಿ ಬಿಟ್ಟು ಅಂತ. ಅಂದ್ರೆ ಇಲ್ಲಿ ವಿಚಾರಗಳ ಮುಖಾಂತರವಾಗಿ, ಗುರು ಶಾಸ್ತ್ರಗಳ ಒಂದು ಉಪದೇಶ ಮುಖಾಂತರವಾಗಿ, ನೋಡಪ್ಪ ಈ ಶರೀರ ಅನ್ನುವಂತಹದ್ದು ಇದು ಜಡ ಸ್ವರೂಪವಾಗಿರ್ತಕ್ಕಂಥದ್ದದ, ನೀನು ಚೇತನ ಸ್ವರೂಪದಿ. ಯಾಕಂದ್ರೆ ನೀನು ಅರುಸ್ವರೂಪನದಿ, ನೀನು ಯಾವಾಗಲೂ ಅರಿಯುವಂತವನೇ ಆಗಿದ್ದಿ. ಆದ್ದರಿಂದ ಜಡವಾದ ದೇಹ ಅನ್ನುವಂತಾದ ನೀನಲ್ಲ, ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥವ್ ನೀನದಿ ಅಂತೇಳಿ ಗುರು ಮತ್ತು ಉಪದೇಶ ಮುಖಾಂತರವಾಗಿ ಆ ದೇಹದಲ್ಲಿರ್ತಕ್ಕಂಥ ಒಂದು ನಾನು ಅನ್ನುವಂತ ಭಾವ ಅನ್ನುವಂತಹದ್ದು ಏನಾಯ್ತು ಇವಾಗ ಪಿಂಗಿ ಅಂತಂದ್ರೇನು, ಅದನ್ನ ಬಿಟ್ಟು ಅಂತ. ಅರಿವಿನ ಎಚ್ಚರಿನೋಳು ಅಜಡ ದೇಹಿಯಾಗಿ ಕಾಣಿಪುದದು. ಅರಿವಿನ ಎಚ್ಚರಿನೋಳು ಅಂತ ಹೇಳಿದ್ರಿ. ಇಲ್ಲಿ ಅರಿವಿನ ಅಂತಂದ್ರ ಇಲ್ಲಿ ಆ ಸದ್ರೂಪವಾಗಿರತಕ್ಕಂತ ಒಂದು ಜ್ಞಾನ ರೂಪ. ಯಾಕಂದ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಶ್ರುತಿ ಅನ್ನುವಂತಹದ್ದು ಹೇಳ್ತದ. ಸತ್ಯವೂ ಜ್ಞಾನವೂ ಅನಂತವಾಗಿರ್ತಕ್ಕಂಥದ್ದು ಬ್ರಹ್ಮ. ಬ್ರಹ್ಮ ಅಂದ್ರೆ ತಾನೇ ಅದ. ಯಾಕಂದ್ರ ಯೋವೇದ ನಿಹಿತೋ ಗುಹಾಯಾಮ್ ಅಂತ ಶ್ರುತಿ ಹೇಳ್ತದಲ್ಲಿ. ಯಾವನು ಅಂಥ ಬ್ರಹ್ಮ ಅದು ಎಲ್ಲಿದೆ, ನಮ್ಮ ಹೃದಯದೊಳಗ ಅದಂತ ಹೇಳ್ತದ. ನಿಹಿತಂ ಗುಹಾಯಾಮ್. ನಿಹಿತಂ ಗುಹಾಯಾಮ್ ಅಂದ್ರೆ ನಿಹಿತ ಅಂದ್ರೆ ಏನಲ್ಲಿ ಇರುವಂತಹದ್ದು, ಎಲ್ಲಿ ನಮ್ಮ ಹೃದಯದಲ್ಲಿರ್ತಕ್ಕಂಥ ಆ ಬ್ರಹ್ಮ ಲಕ್ಷಣವನ್ನು ಹೇಳಿ ಆ ಬ್ರಹ್ಮ ಎಲ್ಲಿದ, ಅದು ನಿನ್ನೊಳಗನದಂತ ನೀನೇ ಆಗಿದ್ದಿ ಅಂತದು. ಆ ಬ್ರಹ್ಮವೇ ನೀನೇ ಆಗಿದ್ದಿ, ಅದನ್ನ ನೀನು ಅರ್ಥಕೋ ಅಂತೇಳಿ ಶ್ರುತಿ ಅನ್ನುವಂತಹದ್ದಲ್ಲಿ ಹೇಳ್ಕೊಂಡು ಬಂದದಲ್ಲ. ಅದಕ್ಕಂತಾರ ಅವ್ರಿಲ್ಲಿ ಜಡಭಾವವನ್ನು ಪಿಂಗಿ ಅರಿವಿನ ಎಚ್ಚರಿನೊಳಗ್ ಅಜಡ ದೇಹಿಯಾಗಿ ಕಾಣಿಪುದದು. ಯಾಕಂದ್ರೆ ಈ ಜಡಭಾವನೆಯನ್ನ ಯಾವಾಗ ನಾವು ಬಿಟ್ಟೇವಿ ಅಂತಂದ್ರೆ ಆವಾಗ ನಮಗ ನಾವು ಕೇವಲ ಸದ್ರೂಪ ಚಿದ್ರೂಪವಾಗಿರ್ತಕ್ಕಂಥದ್ದೇ ನಮ್ಮ ಸ್ವರೂಪ ಅನ್ನುವಂತ ಈ ಒಂದು ಅನುಭವ ಅನ್ನುವಂತಹದ್ದು ನಮಗ ಉದಯ ಆಗ್ತದಂತ. ನಾನು ಚೈತನ್ಯ ರೂಪನೇ ಇದ್ದೀನಿ. ಯಾಕಂದ್ರೆ ಜಾಗ್ರತ್ ಸ್ವಪ್ನ ಸುಸುಪ್ತ್ಯಾದಿ ಯತ್ ಪ್ರಕಾಶಂ ಪ್ರಕಾಶತೆ ತದ್ ಬ್ರಹ್ಮಾಮಿತಿ ಜ್ಞಾತ್ವ ಸರ್ವಬಂಧೈ ಪ್ರಮುಚ್ಯತೆ ಅಂತ ಹೇಳಿ ಶ್ರುತಿ ಹೇಳ್ಕೊಂಡು ಬಂದದ್. ಜಾಗ್ರ ಸ್ವಪ್ನ ಸುಸುಪ್ತ್ಯಾದಿಗಳನ್ನ ಯಾವುದು ಪ್ರಕಾಶ ಮಾಡ್ತದೋ, ಯಾವುದು ಅರಿವಂತಾಗ್ತದೋ ಅಂತ ಬ್ರಹ್ಮವೇ ನೀನದಿ ಅಂತೇಳಿ ನಮಗ ಶ್ರುತಿಗಳು ಉಪದೇಶ ಮಾಡ್ತಾ ಇದ್ದಾವೆ. ಅಂತ ಬ್ರಹ್ಮವೇ ನೀನದಿ ಅಂತ ಹಿಂಗ್ ತಿಳ್ಕೊಂಡಿ ಅಂತಂದ್ರೆ ಸರ್ವಬಂಧೈ ಪ್ರಮುಚ್ಯತೆ, ನಿನಗೆಲ್ಲಾ ಬಂಧನಗಳಿಂದ
ಬಿಡುಗಡೆ ಎನ್ನುವಂತಹದ್ದು ಆಗ್ತದ ಅಂತ ಹೇಳಿ ಈ ಪ್ರಕಾರವಾಗಿ ಈ ದೇಹ ಅನ್ನುವಂತಹದ್ದು ಮತ್ತು ಈ ದೇಹಕ್ಕೆ ಕಾರಣವಾಗಿರ್ತಕ್ಕಂಥ ಈ ಅಜ್ಞಾನ ಅನ್ನುವಂತಹದ್ದು, ಅಜ್ಞಾನ ಮೂಲಕವಾಗಿ ನಮಗ ಈ ದೇಹಾದಿಗಳ ಸೃಷ್ಟಿ ಅನ್ನುವಂತಹದ್ದಾಗ್ಯದ. ಎಲ್ಲ ನಮ್ಗೆ ಯಾಕೆ ಹುಟ್ಟ್ಯಾವು ಅಂತ ಅಜ್ಞಾನ ಮೂಲಕವಾಗಿ. ನಮ್ಮ ಸ್ವರೂಪ ಜ್ಞಾನ ಮಾಡ್ಕೊಂಡಿದ್ರ ನಾವು ಮತ್ತೆ ಇಲ್ಲಿ ಪುನಃ ಹುಟ್ಟುತ್ತಿದ್ದೇವೇನು ಅಂತಂದ್ರೆ ಇಲ್ಲ. ಆದ್ರಿಂದ ಇವೆರಡು ಏನದಾವು ಅಂತಂದ್ರೆ ಜಡಗಳಾಗಿರುವುದರಿಂದ ಇವುಗಳನ್ನ ಅರಿತಕ್ಕಂತ ತಾನು ಹೇಗಿದ್ದಾನೆ ಅಂತಂದ್ರೆ ಅದಕ್ಕಂದ್ರೆ ಅವರು ಎಚ್ಚರಿನೋಳು ಅಜಡ ದೇಹಿಯಾಗಿ. ಅಜಡ ಅಂತಂದ್ರೆ ಏನು? ಜಡವಲ್ಲದ್ದು ಅಂತಂದ್ರೆ ಅದು ಚೇತನ ಅಂತ. ಚೇತನ ಅಂದ್ರೆ ಇಲ್ಲಿ ಅರಿವು. ಇಲ್ಲಿ ಆತ್ಮ ಅರಿವಿನ ರೂಪನ ಅದ, ಆತ್ಮ ಸ್ವಯಂ ಪ್ರಕಾಶನ ಅದಾನ. ಯಾಕೆ ಇಲ್ಲಿ ಚಿದ್ರೂಪ ಹೇಳ್ತಾರೆ. ಇಲ್ಲಿ ಮೊದಲನೇ ನುಡಿಯೊಳಗೆ ಸದ್ರೂಪದ ವಿಚಾರ ಹೇಳಿದ್ರಲ್ಲಿ, ಇಲ್ಲಿ ಚಿದ್ರೂಪ ಅಂದ್ರೆ ಚೈತನ್ಯ ಸ್ವರೂಪ ಅಂತ. ಅಂದ್ರೆ ಇಲ್ಲಿ ಆತ್ಮ ಚೇತನ ಸ್ವರೂಪನಾಗಿದ್ದುಕೊಂಡು ಇಲ್ಲಿ ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯವಾಗಿರ್ತಕ್ಕಂಥ ಈ ಜಡವಾದ ದೇಹಾದಿಗಳನ್ನ ಇದರಿಟ್ಟು ಅರಿವಂತವನು ತಾನು ಅಜಡ ಸ್ವರೂಪನೇ ಆಗಿದ್ದಾನೆ. ದಿಯಾಗಿ ಕಾಣಿಪುದದು ಈ ರೀತಿಯ ಕಾಣಿಸ್ತಕ್ಕಂಥದ್ದು ಕೆಡಲುಳ್ಳುದರಿಂದ ಪುಷಿಯಂದು. ಅಂದ್ರೆ ಇಲ್ಲಿ ತಾನು ಅಜಡನಾಗಿದ್ದಾನೆ ಎನ್ನುವಂತಹದ್ದು ಕೂಡ ದೇಹ ಮತ್ತು ಈ ಅಜ್ಞಾನ ಇವು ಕೂಡ ದೃಶ್ಯಗಳಾಗಿ ಇವು ಅನಾತ್ಮ ಅಂತ ಹೇಳಿ ನೀತಿಗಳದಂಗಾಯ್ತು. ಇವುಗಳಿಗೆ ಅಜಡ ನಾನು ಚೇತನ ಸ್ವರೂಪನಾಗಿದ್ದೀನಿ ಅನ್ನುವಂತಹದ್ದು ಇದು ಕೂಡ ಏನಾಗ್ತದ ಅಳಿದು ಅಂತ ಹೇಳ್ತಾ ಇದ್ದಾರೆ. ಕೆಡಲುಳ್ಳೋದರಿಂದ ಪುಷಿ ಎಂದು ಇದು ಕೂಡ ಹೋಗ್ಬಿಡ್ತೈತಂತ. ನಾನು ಅಜಡ ಸ್ವರೂಪನದೀನಿ ಅನ್ನುವಂತಹದ್ದು ಕೂಡ ಇದು ಕೂಡ ಉಳಿತದೇನು ಅಂತಂದ್ರೆ ಇದು ಕೂಡ ಹೋಗುವುದರಿಂದ ತಾನರಿದೊಡೆ ಕನಸಾಂತರ ಮುಖದೊಳು. ಅಂದ್ರೆ ಯಾಕಂದ್ರೆ ಅಲ್ಲಿ ಸ್ವಪ್ನ ಕನಸು ಅಂತಂದ್ರೆ ಇಲ್ಲಿ ವರ ಸ್ವಪ್ನ ಅಂತ ಹೇಳಿ ಹೊರಟಿದ್ದಾರೆ. ವರ ಕನಸು ಅಂತಂದ್ರೆ ಏನಿಲ್ಲಿ ವರ ಅನ್ನೋ ಶಬ್ದ ಹಾಕಿದ್ದಾರೆ ಇಲ್ಲಿ. ಅಂದ್ರೆ ನಾವು ಸ್ವಪ್ನ ಹೋಗ್ತೀವಲ್ಲ ಆ ಸ್ವಪ್ನ ಅಲ್ಲ ಇಲ್ಲಿ. ವರ ಸ್ವಪ್ನ ಅಂತಂದ್ರೆ ಏನು? ಇಲ್ಲಿ ನಾವು ವಿಚಾರ ಮೂಲಕವಾಗಿ ಆತ್ಮನಾತ್ಮ ವಿಚಾರ ವಿವೇಕ ಮೂಲಕವಾಗಿ ಇಲ್ಲಿ ಏನ್ ಅನಿಸ್ತದ, ಈ ಜಡವಾಗಿರ್ತಕ್ಕಂಥ ದೇಹದ ಕಾರಣವಾಗಿರ್ತಕ್ಕಂಥ ಅಜ್ಞಾನ ಇವು ಅನಾತ್ಮ, ಇವು ಮಿಥ್ಯಾ ಆಗಿದಾವಂತ ನೇತಿಗಳ ಬಳಕ ನಾನು ಚೇತನ ಸ್ವರೂಪನದೀನಿ, ನಾನು ಅಜಡ ಸ್ವರೂಪನದೀನಿ ಅಂತೇನ. ಯಾಕಂದ್ರೆ ಇದು ಯಾಕಂದ್ರೆ ದೃಶ್ಯ ಇದ್ದಾಗ ದೃಕ್ ಇರ್ತದ, ದೃಶ್ಯನೇ ಇಲ್ಲದ್ಮೇಲೆ ಅಲ್ಲಿ ದೃಕ್ಕನು ಎರಡು ಮಿಥ್ಯಾನ ಅಂತ. ಆ ದೃಶ್ಯ ಎರಡು ಮಿಥ್ಯಾ ಅದಾವು. ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಅದು ಆತ್ಮ, ಅದು ಪ್ರತ್ಯೇಗಾತ್ಮ. ಅದು ದೃಶ್ಯ ಏನದಾವಲ್ಲ ಇವೆರಡಕ್ಕೂ ಕೂಡ ಸಾಕ್ಷಿಯಾಗಿರ್ತಕ್ಕಂಥದ್ದು ತನ್ನ ಸ್ವರೂಪ ಅನ್ನುವಂತಹದ್ದದ. ಆದ್ದರಿಂದ ಇಲ್ಲಿ ಈ ರೀತಿಯಾಗಿ ತಿಳ್ಕೊಂಡಾಗ ಅಂತರ್ಮುಖವಾಗಿರ್ತಕ್ಕಂಥ ಇಲ್ಲಿ ಮನಸ್ಸಿನೊಳಗೆ ತೋರುವಂತಹದ್ದು ಯಾವ್ದಿದು ವರಸ್ವಪ್ನ ಅಂತ ಹೇಳಿಸ್ಕೊಳ್ತದೆ. ವರಸ್ವಪ್ನ ಅಂತಂದ್ರೆ ಇಲ್ಲಿ ಒಟ್ಟು ಟೋಟಲ್ ಏನ್ ಹೇಳ್ದಂಗಾಯ್ತು ಅಂತಂದ್ರೆ ಇಲ್ಲಿ ಅಂತರ್ಮುಖವಾಗಿರ್ತಕ್ಕಂಥ ಮನಸ್ಸಿನಿಂದ ನಾವು ವಿವೇಕದ್ವಾರ ವಿಚಾರಗಳ ಮುಖಾಂತರವಾಗಿ ಈ ಕಾರ್ಯ ಅಂದ್ರೆ ಏನು, ಈ ದೇಹಾದಿಗಳು ಕಾರಣವಾಗಿರ್ತಕ್ಕಂಥ ಅಜ್ಞಾನ ಇವೆರಡೂ ಕೂಡ ಏನದಾವು ಅಂತಂದ್ರೆ ಎರಡೂ ಮಿಥ್ಯಾನೇ ಅದಾವಂತ. ಇವುಗಳಿಗೆ ದ್ರಷ್ಟ ಯಾರು? ಅಜಡ ಚೇತನ ರೂಪನಾಗಿರ್ತಕ್ಕಂಥ ತಾನು ಅಂತ ಏನದನಲ್ಲ, ಈ ದೃಗ್ದೃಶ್ಯ ಅನ್ನುವಂತಹದ್ದೇನದಲ್ಲ, ಇವೆರಡೂ ಕೂಡ ಅಳಿದು ಹೋಗುವುದರಿಂದ ಪುಷಿ ಕೆಡಲುಳ್ಳುವುದರಿಂದ ಪುಷಿ ಎಂದು ತಾನರಿದೊಡೆ. ಹೀಗೆ ತಿಳ್ಕೊಂಡಾಗ ಅದು ವರಸ್ವಪ್ನ ಅಂತ ಹೇಳಿಸಿಕೊಡ್ತದೆ. ಆ ದೃಗ್ದೃಶ್ಯವನ್ನ ಅರಿತಕ್ಕಂತ ತಾನು ಆತ್ಮ, ನಾನು ಆತ್ಮ ಅಂತ ಹೇಳಿ ಈ ರೀತಿಯಾಗಿ ಅಲ್ಲಿ ತ್ರಿಪುಟಿಗಳ ಒಂದು ವ್ಯವಹಾರ ಅನ್ನುವಂತಹದ್ದಲ್ಲಿ ಇರುವುದಿಲ್ಲ ಅಂತ. ಈ ರೀತಿಯಾಗಿ ಅವಸ್ಥೆ ಅನ್ನುವಂಥದ್ದು ಸ್ವರಸ್ವಪ್ನ ಅಂತ ಹೇಳಿಕೊಂಡು ಬಂದ್ರು. ಅಂದ್ರೆ ಇಲ್ಲಿ ಜಡವಾಗಿರ್ತಕ್ಕಂಥ ದೃಶ್ಯ ಇದು ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ದ್ರಷ್ಟಾನ ವ್ಯವಹಾರ ಇರ್ತದೆ. ಮತ್ತು ದೃಶ್ಯನೇ ಇಲ್ಲ ಅಂತ, ದೃಶ್ಯನೇ ಮಿಥ್ಯಾ ಆದ ಮೇಲೆ ದ್ರಷ್ಟಾನ ವ್ಯವಹಾರ ಅದು ಕೂಡ ಮಿಥ್ಯಾನೆ ಅಂತ. ಈ ದೃಗ್ದೃಶ್ಯ ಈ ವ್ಯವಹಾರ ಅನ್ನುವಂತಹದ್ದು ಯಾವಾಗ ಸಂಪೂರ್ಣವಾಗಿ ಕಾಣದಾಗ್ತದಲ್ಲ ಅವಾಗ ಅಲ್ಲಿ ಕೇವಲ ಅಲ್ಲಿ ದ್ರಷ್ಟಾದೃಶ್ಯ ಅನ್ನುವಂತಹದ್ದು ಅಲ್ಲಿ ಪುತ್ರ ಪಿತಾನ್ಯಾಯದಂತೆ ಅಂತ ಹೇಳ್ತಾರೆ.
ಮಗ ಇದ್ದಾಗ ತಂದೆ ಅಂತ ಇರ್ತಾನ, ಹೌದಿಲ್ರಿ? ಈ ಮಗನ ಇಲ್ಲಂದ್ರೆ ತಂದೆ ಅಂತ ಕರಿತಾರನ್ರ? ಇಲ್ಲ. ಹಂಗ ದೃಶ್ಯ ಇದ್ರನ ದ್ರಷ್ಟ, ಮತ್ ದೃಶ್ಯನೇ ಇಲ್ಲ ಅಂತಂದ್ಮೇಲೆ ಅಲ್ಲಿ ದ್ರಷ್ಟ ಅನ್ನೋ ಶಬ್ದನೇ ಬರಂಗಿಲ್ಲ ಅಂತ. ಹಾ, ಈ ರೀತಿಯಾಗಿ ನಾವೇನು ಅರಿವು ಮಾಡ್ಕೊಳ್ತಾ ಇದ್ದೇವಲ್ಲ, ಈ ಅರಿವಿನಲ್ಲಿ ತೋರುವಂತಹದ್ದೇ ಇಲ್ಲಿ ಇದು ವರಸ್ವಪ್ನ ಅಂತ ಹೇಳಿ ಇಲ್ಲಿ ನಿಜಗುಣಶೀಲವರು ಅದು ಸೂಕ್ಷ್ಮವಾದ ವಿಚಾರವನ್ನ ಇಲ್ಲಿ ನಮಗ ತಿಳಿಸುವಂತರಾಗ್ತಾ ಇದ್ದಾರೆ. ಇಲ್ಲಿ ವರಜಾಗ್ರ, ವರಸ್ವಪ್ನ ಅನ್ನುವಂತಹದ್ದು. ಇಲ್ಲಿ ಅಜ್ಞಾನ ವರಜಾಗ್ರದಲ್ಲಿ ಏನ್ ಹೇಳಿದ್ರು? ಈ ಅಜ್ಞಾನ ಅನ್ನುವಂತಹದ್ದು ಆತ್ಮನ ಆಶ್ರಯದಲ್ಲಿ ತೋರ್ತದೆ. ಆತ್ಮನ ಆಶ್ರಯ ತೋರುವುದರಿಂದ ಆತ್ಮನಿಂದ ಅದು ಅರಿಸಿಕೊಳ್ತದೆ. ಅದನ್ನ ಅರಿತಕ್ಕಂಥವನು ತಾನು ಅದಕ್ಕೆ ಸಾಕ್ಷಿ ಅದ. ಆ ಸಾಕ್ಷಿಯ ಅರುವನ್ನ ಮಾಡಿಕೊಳ್ಳುವುದೇ ವರಜಾಗ್ರ. ಹ, ಈಗೇನಾಯ್ತಿದು ವರಸ್ವಪ್ನದೊಳಗ ಇಲ್ಲಿ ದೃಶ್ಯ ಮತ್ತು ದೃಕ್ಕು ಇವು ಎರಡೂ ಅಳದು ಹೋಗ್ತಾ ಇದ್ದಾವೆ. ಇವು ಎರಡೂ ಕೂಡ ನಾಶ ಆಗಿ ಹೋಗ್ತಾ ಇದ್ದಾವೆ. ದೃಶ್ಯವನ್ನು ಇಟ್ಕೊಂಡು ನಾವು ದ್ರಷ್ಟ ಅಂತ ಕರಿತಾ ಇದ್ದೀವಿ. ದೃಶ್ಯವೇ ಇಲ್ಲ ಅಂದ್ಮೇಲೆ ದ್ರಷ್ಟ ಅನ್ನೋದು ಎಲ್ಲೈತಿ? ಅದಕ್ಕ ಈ ದೃಗ್ದೃಶ್ಯಗಳು ಎರಡೂ ಮಿಥ್ಯಾ ಅಂತ ನಮಗೆ ಜ್ಞಾನೋದಯ ಆಕೈತಲ್ಲ, ಆಗ ತೋರ್ತಕ್ಕಂಥ ಅವಸ್ಥೆನೆ ಇದು ಸ್ವಪ್ನಾವಸ್ಥೆ. ಇದು ಕೂಡ ಮನೋಮೂಲಕವಾಗಿ, ನಮ್ಮ ಮನಸ್ಸಿನ ಮೂಲಕವಾಗಿಯೇ ಇದು ಚಿದ್ರೂಪ. ಚಿದ್ರೂಪ ಅಂದ್ರೆ ಏನು? ಆತ್ಮನ ಚೈತನ್ಯದ ಅವಯಗಳನ್ನು ಪೂರ್ವದಲ್ಲಿ ಹೇಳ್ಕೊಂಡ್ ಬಂದಾರ. ಅಲ್ಲಿ ಆತ್ಮನ ಒಂದು ಚೈತನ್ಯದಿಂದಲೇ ಇಲ್ಲಿ ಮನೋಮೂಲಕವಾಗಿ ನಮ್ಮ ಅಂತರದಲ್ಲಿ ತೋರ್ತಕ್ಕಂಥ ಈ ಒಂದು ಅವಸ್ಥೆ ಎನ್ನುವಂತಹದ್ದು ಇದು ವರಸ್ವಪ್ನ ಅಂತ ಹೇಳಿ ಈ ಪ್ರಕಾರವಾಗಿ ಹೇಳ್ಕೊಂಡು ಬಂದರು. ಇನ್ನ ಮುಂದ ವರಸುಪ್ತಿ ಎನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಆತ್ಮದ ಒಂದು ಆನಂದ ಅನ್ನುವಂತಹದ್ದು. ಯಾಕಂದ್ರೆ ಆತ್ಮ ಇಲ್ಲಿ ಆನಂದ ರೂಪನೇ ಅದಾನ. ಪರಮ ಪ್ರೇಮಸ್ಪದತ್ವಾತ್ ಆತ್ಮಾನಂದ ರೂಪ ಅಂತೇಳಿ ಹೀಗೆ ನಮಗ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬರ್ತಾ ಇದೆ. ಮರವೆಯಿಂದ ಎಚ್ಚರಾದ ಅರಿವನು ಹುಸಿಯನಲರಿ ಜಾಗರಣ ಕನಸುಗಳವು ನೆರೆ ತೋರದಾನಂದ ಪದವುದು ಸುಪ್ತಿ ಎಂಬುದು ನಂಬು ನೀನು ಅಂಬುಜಾನನೆ. ಮರವೆಯಿಂದ ಅಂತಂದ್ರೆ ಇಲ್ಲಿ ಅಜ್ಞಾನದಿಂದ ಅಂತ. ಮರವೆ ಅಂತಂದ್ರೆ ಇಲ್ಲಿ ಅಜ್ಞಾನ ಮೂಲಕವಾಗಿ ಎಚ್ಚರಾದ ಅರಿವನು. ಎಚ್ಚರ ಅಂತಂದ್ರೆ ಏನು? ನಾವು ಅದನ್ನ ಹೆಂಗ ನಾವು ತಿಳಿಯುವುದು? ಎಚ್ಚರ ಅಂತಂದ್ರೆ ಏನು? ಅದರ ತಿಳುವಳಿಕೆ ಅಂತ. ಈಗ ಅಜ್ಞಾನ ಮತ್ತು ಅಜ್ಞಾನದಿಂದ ತಿಳಿಯಲ್ಪಟ್ಟಿರ್ತಕ್ಕಂಥ ಅರಿವನು, ಆ ಒಂದು ಸದ್ರೂಪವೇ ನಾನು ಅನ್ನುವಂತಹದ್ದು ಪುಷಿ ಅನಲರಿ. ಅಂದ್ರೆ ನಾನು ಅಜಡನಾಗಿದ್ದೇನೆ ಅನ್ನುವಂತ ಈ ಒಂದು ಜ್ಞಾನ ಅನ್ನುವಂತ. ಈಗ ಹೆಂಗ ಗಾಢವಾದ ನಿದ್ರೆಗೆ ಹೋದಾಗ ಅಲ್ಲಿ ಸ್ವಪ್ನದ್ದು ಇಲ್ಲ, ಜಾಗ್ರದ್ದು ಇಲ್ಲ, ಸುಸುಪ್ತಿದು ಇಲ್ಲ. ಕೇವಲ ತಾನೇ ತಾನಾಗಿರ್ತಾ ಇದ್ದಾನಲ್ಲ, ಅಲ್ಲಿ ಎರಡು ಅವಸ್ಥೆಗಳ ವ್ಯವಹಾರ ಅನ್ನುವಂತಹದ್ದಿಲ್ಲ. ಮತ್ತ ಅಲ್ಲಿ ಏನಾದ್ರೂ ಸಂಕಲ್ಪ ಐತಿ ಅಂತಂದ್ರೆ ಅದು ಸುಪ್ತಿ ಅನಿಸ್ಕೊಳ್ಳೋದಿಲ್ಲ. ಮಾತ್ರ ನಿದ್ರೆಗೆ ಹೋದಾಗ ಅಲ್ಲಿ ಯಾವ ರೀತಿಯಾಗಿ ಜಾಗೃತಿನ ಸ್ವಪ್ನದ ವ್ಯವಹಾರಗಳೆಲ್ಲವೂ ಹುಡುಗಿ ಅಂದ್ರೆ ಲಯವಾಗಿ ಹೋಗಿರ್ತಾ ಇದ್ದಾವಲ್ಲ, ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮರೆವೆಯಿಂದ ಎಚ್ಚರದವಾದ ಅರಿವನು ಅಂತ. ಮರವೆಯನ್ನ ಇಲ್ಲಿ ಅರಿತಕ್ಕಂತಹದ್ದು ಅಂದ್ರೆ ಅಜ್ಞಾನವನ್ನ ಅರಿತಕ್ಕಂತ ಅರು. ಖುಷಿಯನಲರಿ ಜಾಗರಣವು. ಹಾಗೆ ಇಲ್ಲಿ ಜಾಗೃತಾವಸ್ಥೆ ಅಂತೇನ ಹೇಳಿಸಿಕೊಳ್ತದಲ್ಲ, ಅದು ಮರವಿನ ಅರಿವಂತ ಯಾವ ಅರು ಅನ್ನುವಂತಹದ್ದು ಇದು ವರಜಾಗ್ರ ಅಂತ ಹೇಳ್ಕೊಂಡು ಬಂದ್ರು. ಇನ್ನು ವರಸ್ವಪ್ನ ಅಂತಂದ್ರೆ ಏನು? ಆ ಅರಿವಂತಹದ್ದು ಕೂಡ ಅದು ಮಿಥ್ಯೆ ಅಂತ. ಅದೇನು ಇದನ್ನ ಅದು ಅರಿತಕ್ಕಂತ ಯಾವ ಅರಿವು ಅನ್ನುವಂತಹದ್ದು ದೃಕ್ ಅಂತ ಏನೈತಲ್ಲ, ಅದು ಕೂಡ ಮಿಥ್ಯೆ. ಅದಕ್ಕ ವರಸ್ವಪ್ನ ಅಂತ ಕರ್ಕೊಂಬಂದ್ರು. ಈಗ ಅವು ಎರಡೂ ಲಯ ಆಗ, ಎರಡೂ ಸಂಪೂರ್ಣವಾಗಿ ಇಲ್ಲಿ ವರಜಾಗ್ರನೂ ಇಲ್ಲ, ವರಸ್ವಪ್ನನೂ ಇಲ್ಲ. ಅವು ಎರಡೂ ಅರ್ಧಾಗ ಅಂದ್ರೆ ನಾನು ಅಲ್ಲಿ ಅಜಡ ಸ್ವರೂಪ ಅನ್ನುವಂತಹದ್ದು ಹೋಗ್ಬೇಕಲ್ಲಿ, ಮತ್ತು ಇಲ್ಲಿ ವರಜಾಗ್ರ ಅನ್ನುವಂತಹದ್ದು, ಇವುಗಳನ್ನು ನಾನು ದೃಶ್ಯವಾಗಿ ಅರಿತಕ್ಕಂತ ಸಾಕ್ಷಿ ಅನ್ನುವಂತ ಈ ಅರಿವು ಕೂಡ ಇವೆರಡೂ ಹೋದಾಗ
ಅಲ್ಲಿ ಯಾವ ಆನಂದ ಅನ್ನುವಂತ ತೋರ್ತದೋ, ಕನಸುಗಳವು ನೆರೆ ತೋರದ ಆನಂದ ಪದವದು. ಅಂದ್ರೆ ಇಲ್ಲಿ ವರಜಾಗ್ರ ವರ ಸ್ವಪ್ನ ಇವೆರಡು ಅಳದಾಗ, ಇವೆರಡು ನಾಶ ಆದಾಗ ತೋರುವ ಆನಂದ ಪದವದು. ಅಲ್ಲಿ ಯಾವ ಆನಂದ ಅನ್ನುವಂತಾದ ನಮಗ ತೋರ್ತದಲ್ಲ, ಅದಕ್ಕ ಸುಪ್ತಿ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಸುಪ್ತಿ ಅಂದ್ರೆ ಗಾಢ ನಿದ್ರೆ ಅಂತೆ, ಅದು ಉದಾಹರಣೆಗೆ. ಹಂಗ ಇಲ್ಲಿ ವರಸುಪ್ತಿ ಅಂತ ಎದಕ್ ಕರ್ಕೊಂಡು ಬಂದ್ರು ಅಂತಂದ್ರೆ, ಇಲ್ಲಿ ವರಜಾಗ್ರ ಮತ್ತು ವರಸ್ವಪ್ನ ಅಂತ ಏನ್ ಹೇಳಿದ್ರಲ್ಲ, ನಾನು ಅಜಡ ಸ್ವರೂಪನಿದ್ದೇನೆ ಅನ್ನುವಂತಹದ್ದು ಇದು ವರಸ್ವಪ್ನ. ಮತ್ತು ಇಲ್ಲಿ ಯಾವ ಅಜ್ಞಾನವನ್ನ ಅರಿತಕ್ಕಂಥವನು, ಅಜ್ಞಾನಕ್ಕೆ ಸಾಕ್ಷಿಯಾಗಿರ್ತಕ್ಕಂಥವ್ನು ನಾನು ಅನ್ನುವಂತ ಈ ವರಜಾಗ್ರ ಅನ್ನುವಂತಹದ್ದಲ್ಲ, ಇವೆರಡೂ ಅಳೆದು ಹೋಗಿರ್ತಕ್ಕಂಥದ್ದು ಅಂತ. ಇಲ್ಲಿ ಮರೆವೆಯನ್ನ ಅಜ್ಞಾನವನ್ನು ಅರಿಯುವಂತ ಯಾವ ಅರಿವು ಅದು ವರಜಾಗ್ರ ಅಂತ ಹೇಳಿಸಿಕೊಳ್ತದ. ಮತ್ತಿದೆಲ್ಲ ಅರಿಯುವಂತವನು ನಾನು ಕೇವಲ ಚೈತನ್ಯ ಸ್ವರೂಪ, ನಾನು ಅಜಡ ಸ್ವರೂಪನಿದ್ದೇನೆ ಅನ್ನುವಂತಹದ್ದು ಇದು ವರಸ್ವಪ್ನ ಅಂತ ಅನಿಸ್ಕೊಳ್ತದ. ಇವೆರಡೂ ತೋರದೆ ಹೋಗ್ತಾ ಇದ್ದಾಗ ಯಾವ ಆನಂದ ಅನ್ನುವಂತಾದ ನಮಗೆ ತೋರ್ತದಲ್ಲ, ಅದಕ್ಕ ವರಸುಸುಪ್ತಿ ಅಂತ ಕರೀತಾ ಇದ್ದಾರೆ. ಅಂದ್ರೆ ಇಲ್ಲಿ ತ್ರಿಪುಟಿಗಳ ವ್ಯವಹಾರ ಅನ್ನೋ ಸಂಪೂರ್ಣ ಹೋಗ್ಬಿಟ್ಟಿರ್ತೈತಿ ಇಲ್ಲಿ. ಯಾಕೆ ತ್ರಿಪುಟಿಗಳ ವ್ಯವಹಾರ ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ ಹೇಳ್ತಾ ಇದ್ದಾರಲ್ಲ, ಈ ಮೂರು ಅವಸ್ಥೆಗಳು ಅಂದ್ರೆ ಜಾಗ್ರದಲ್ಲೇ ತೋರ್ತಾ ಇದ್ದಾವ. ಪ್ರಮಾತೃ ಅಂದ್ರೆ ಏನು? ಜೀವ. ಪ್ರಮಾಣ ಅಂತಂದ್ರೆ ನಮ್ಮ ನೇತ್ರೇಂದ್ರಿಯ, ನಾವು ನೇತ್ರೇಂದ್ರ ಮೂಲಕವಾಗಿ ಹೊರಗಿನ ವಸ್ತು. ಪ್ರಮೇಯ ಅಂದ್ರೆ ಅಲ್ಲಿ ವಸ್ತು, ಆ ವಸ್ತುವನ್ನು ಅರಿಬೇಕಾಗಿತ್ತು ಅಂತಂದ್ರೆ ಆತ್ಮನ ಮನಸಾ ಸಂಯುಜ್ಯತೆ, ಮನಸಾ ಇಂದ್ರಿಯೇನ, ಇಂದ್ರಿಯಂ ಅರ್ಥೇನ ತತ ಪ್ರತ್ಯಕ್ಷ ಉಪಲಭ್ಯತೆ ಅಂತ ನ್ಯಾಯಸೂತ್ರದಲ್ಲಿ ಬರ್ತದೆ. ಆತ್ಮನಿಗೂ ಮನಸ್ಸಿಗೂ ಸಂಬಂಧ ಆಗ್ಬೇಕು, ಮನಸ್ಸಿಗೂ ಇಂದ್ರಿಯಕ್ಕೂ ಸಂಬಂಧ ಆಗ್ಬೇಕು, ಇಂದ್ರಿಯಕ್ಕೂ ವಿಷಯಕ್ಕೂ ಸಂಬಂಧ ಆದಾಗ ಆ ವಿಷಯಗಳ ಪ್ರತ್ಯಕ್ಷ ಜ್ಞಾನ ಆಗ್ತದೆ. ವಿಷಯಗಳ ಪ್ರತ್ಯಕ್ಷ ಜ್ಞಾನ ಆಗಬೇಕು ಅಂತಂದ್ರೆ ಇಲ್ಲಿ ಒಂದು ಕೊರತಿತ್ತರೂ ಆಗಂಗಿಲ್ಲ. ಒಬ್ಬ ಕುರುಡದಾನ, ಅವನಿಗೆ ಕಣ್ಣಿಲ್ಲ, ಅವನ ಮುಂದೆ ವಸ್ತು ಇಟ್ಟದ, ಒಳಗ ಆತ್ಮದಾನ ಅದಾನ, ಮನಸ್ಸು ಐತಿ, ಆತ್ಮದ ಮನಸ್ಸದ, ಇಂದ್ರಿಯ ಇಲ್ಲ, ವಸ್ತು ಅದ, ಅದ್ರೊಳಗೆ ಜ್ಞಾನ ಆಕತ್ತೇನಂದ್ರೆ ಆಗಂಗಿಲ್ಲ. ಈಗ ಕಣ್ಣು ಅದ, ಮನಸ್ಸು ಅದ, ಆತ್ಮನೂ ಅದಾನ, ಆ ವಿಷಯಗಳೇ ಇಲ್ಲ ಅಂತಂದ್ರೆ, ಆ ವಸ್ತುಗಳೇ ಇಲ್ಲ ಅಂತಂದ್ರೆ ಅವಾಗನೂ ಕೂಡ ಆಗಂಗಿಲ್ಲ ಅಂತ. ಅಂದ್ರೆ ಇಲ್ಲಿ ಮನಸ್ಸು ಇರಬೇಕು, ಇಂದ್ರಿಯ ಇರಬೇಕು, ವಿಷಯ ಇರಬೇಕು, ಆತ್ಮನು ಇರಬೇಕು ಅಂತ. ಹಂಗ ಇಲ್ಲಿ ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತಾರೆ. ಇವೆಲ್ಲ ನಾವು ಜಾಗೃತಾವಸ್ಥೆಯೊಳಗ ಪ್ರಮಾತೃ ಪ್ರಮಾಣ ಪ್ರಮೇಯ ಮೂಲಕವಾಗಿ ವ್ಯವಹಾರ ಅನ್ನುವಂಥದ್ದು ಜರುಗುತ್ತದೆ. ಆದ್ರೆ ಹೇಗೆ ಗಾಢ ಸುಪ್ತಿಗೆ ಹೋದಾಗ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಷಯಗಳಾಗ್ಲಿ ಅಲ್ಲಿ ಏನೊಂದು ಇಲ್ಲ. ಹಂಗ ಇಲ್ಲಿ ಯಾವ ಒಂದು ವರಜಾಗ್ರ ಆಗ್ಲಿ ವರಸ್ವಪ್ನವಾಗ್ಲಿ ಇವು ತೋರದೇ ಇರ್ತಕ್ಕಂಥ ಒಂದು ಸ್ಥಿತಿ, ಇವೆರಡು ಅಳದು ಹೋದಾಗ ತೋರದೆ ವರಸುಸುಪ್ತಿ ಅಂತ ಹೇಳ್ತಾರೆ. ಅದರಲ್ಲಿ ಕೇವಲ ತಾನೇ ತಾನಾಗಿರ್ತಾ ಇದ್ದಾನ ಅಂತ. ಅಲ್ಲಿ ನಾನು ಚೇತನ ಸ್ವರೂಪ ಅನ್ನೋದು ಇಲ್ಲ, ಮತ್ತು ನಾನು ಅಜ್ಞಾನವನ್ನು ಅರಿತಾ ಇದ್ದೇನೆ ಅನ್ನುವಂಥದ್ದು ಇಲ್ಲ. ನಾನು ಅಜ್ಞಾನವನ್ನು ಅರಿಯುತ್ತಾ ನಾನು ಸಾಕ್ಷಿ ರೂಪನಾಗಿದ್ದೇನೆ ಅನ್ನುವಂಥದ್ದು ಅದು ವರಜಾಗ್ರ ಅಂತ ಹೇಳಿಸ್ಕೊಳ್ತದೆ. ನಾನು ಅಜಡ ಸ್ವರೂಪನಾಗಿದ್ದೀನಿ ಅನ್ನುವಂಥದ್ದು ಇದು ಕೂಡ ಅದರಲ್ಲಿ ದೃಗ್ದೃಶ್ಯ ವ್ಯವಹಾರ, ಅದು ಕೂಡ ಹೋದಾಗ ಅದು ಏನಾಗ್ತಿತ್ತು, ಅದು ವರಸ್ವಪ್ನ ಅಂತ ಹೇಳಿಸ್ಕೊಳ್ತದೆ. ಇವು ಎರಡೂ ಅಳದು ಹೋದಾಗ, ವರಸ್ವಪ್ನ ವರಜಾಗ್ರ ಎರಡು ಅಳದು ಹೋದಾಗ ಅಲ್ಲಿ ಉಳಿಯುವಂತಹದ್ದು ಯಾವುದು ಅಂತಂದ್ರೆ ವರಸುಸುಪ್ತಿ. ಅಂದ್ರೆ ಕೇವಲ ಆನಂದ. ಆನಂದೋ ಬ್ರಹ್ಮೇತಿ ವಿಜಾನತ್ ಅಂತ ಹೇಳ್ತಾರೆ. ಕೇವಲ ತಾನೇ ತಾನಾಗಿ ಆನಂದ ಸ್ವರೂಪನಾಗಿರ್ತಕ್ಕಂಥದ್ದೇ ಇದು ವರಸುಪ್ತಿ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳ್ಕೊಂಡು ಬಂದು, ಇನ್ನ ಮುಂದ ತುರ್ಯಾವಸ್ಥೆ ಅಂತಂದ್ರೆ ಯಾವುದು, ತುರ್ಯಾತೀತ ಅವಸ್ಥೆ ಅನ್ನುವಂಥದ್ದು ಯಾವುದು, ಇನ್ನು ಅವು ಎರಡು ಹೇಳ್ತಾರೆ. ತುರ್ಯಾತೀತ ಅನ್ನುವಂಥದ್ದು ಕೇವಲ ಪ್ರತ್ಯೇಗಾತ್ಮ ಸ್ವರೂಪ. ಅಲ್ಲಿ ಬಹಳ ಸುಂದರವಾಗಿ ಹೇಳ್ಯಾರ. ಆ ಪ್ರತ್ಯೇಗಾತ್ಮನ ಬಗ್ಗೆ ಬಹಳ ಮಾರ್ಮಿಕವಾದ ನುಡಿಗಳಿಂದ ಅಲ್ಲಿ ಉಪದೇಶ ಮಾಡ್ತಾ ಇದ್ದಾರ. ಇಲ್ಲಿ ಮುಂದೆ ತುರ್ಯಾವಸ್ಥೆ, ಯಾಕಂದ್ರೆ 4 ಅವಸ್ಥೆ ಅಂತ ಹೇಳಿದ್ರಲ್ಲ, ಇವು 3 ಅವಸ್ಥೆ ಹೇಳ್ಕೊಂಡು ಬಂದು ತುರ್ಯಾವಸ್ಥೆ ವಿಚಾರವನ್ನು ಕೂಡ ಅದ್ರ ಮುಂದೆ ನಿರೂಪಣೆ ಮಾಡ್ತಾರ. ಅದ್ರ ಮತ್ತೆ ನಾಳೆ ನೋಡ್ರಿ. ಶಿವಾಯ ನಮಃ.